ನೀವು ಈ ತರ ಕ್ವಶನ್ ಬಂದ್ರೆ ಬಿಹಾರ್ ಮತ್ತೆ ಮಧ್ಯಪ್ರದೇಶ ಇರುತ್ತೆ ನೋಡ್ಕೋಬೇಕು ನೀವು ಆಪ್ಷನ್ ಅಲ್ಲಿ. ಬಿಹಾರ್ ಮಧ್ಯಪ್ರದೇಶ ಇದೆ ತಿಳ್ಕೋಬೇಕು ಅವೇ ಅದಾವಂತ. ಸೊ ಇಲ್ಲಿ ಸ್ವಲ್ಪ ಮಧ್ಯಪ್ರದೇಶ ಆನ್ಸರ್ ಇಲ್ಲಿ ಬಿಹಾರ್ಗಿಂತ ಸ್ವಲ್ಪ ಮುಂದ್ಗಡೆ ಹೋಗ್ಬಿಟ್ಟಿದೆ ಅದು. ಸೊ ಅರೌಂಡ್ 24.6 ಇದೆ ಇದರದು ಬರ್ತ್ ರೇಟ್. ಅದು ಸ್ವಲ್ಪ ಕಡಿಮೆ ಇದೆ, 24 ಪಾಯಿಂಟ್ ಸಮಥಿಂಗ್ ಇದೆ. ಓಕೆ, ಸೊ ಮಧ್ಯಪ್ರದೇಶ ಇಸ್ ದ ಆನ್ಸರ್ ಆಸ್ ಪರ್ ದ 1991 ಪಾಪ್ಯುಲೇಷನ್ ಸೆನ್ಸಸ್. ಬಟ್ 11 ಪಾಪ್ಯುಲೇಷನ್ ಸೆನ್ಸಸ್ ತಗೊಂಡ್ರೆ ಬಿಹಾರ್ ಹ್ಯಾಸ್ ಓವರ್ಟೇಕನ್ MP. ಓಕೆ, ಸೊ ಅದು ನಿಮ್ಗೆ ಗೊತ್ತಿರಬೇಕು. ಸೊ ಇದು ಪಾಪ್ಯುಲೇಷನ್ ಸೆನ್ಸಸ್ ಆಫ್ 11 ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು ಪೀಪಲ್. ಇವತ್ತು ಮನೆಗೆ ಹೋಗಿ ಕರೆಕ್ಟ್ ಆಗಿ ಎಲ್ಲ ಡೇಟಾ ನೋಡ್ಕೊಳ್ಳಿ. ಲಿಟ್ರಸಿ ರೇಟ್, ಲಿಟ್ರಸಿ ರೇಟ್ ಅಲ್ಲಿ ಮೇಲ್ ಲಿಟ್ರಸಿ ರೇಟ್ ಅಲ್ಲಿ ಯಾರು ಫಸ್ಟ್ ಇದ್ದಾರೆ, ಯಾವ ಸ್ಟೇಟ್ ಫಸ್ಟ್ ಇದೆ? ಫಿಮೇಲ್ ಲಿಟ್ರಸಿ ಅಲ್ಲಿ ಯಾರು ಫಸ್ಟ್ ಇದ್ದಾರೆ? ಯಾರಿದ್ದಾರೆ ಹೇಳಿ ಲಿಟ್ರಸಿಯಲ್ಲಿ? ಇನ್ ಜನರಲ್ ಲಿಟ್ರಸಿ ಅಲ್ಲಿ ಯಾವ ಸ್ಟೇಟ್ ಫಸ್ಟ್ ಇದೆ? Kerala is the first in general. And if you take male literacy rate, then in male literacy ಯಾವುದು? Is Kerala, very good. And female? It is Lakshadweep. It is Lakshadweep in female literacy rate. So ಇದು ಗೊತ್ತಾಯ್ತಲ್ಲ. ಸೊ ಇಷ್ಟು ಗೊತ್ತಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡಿ. ನೆಕ್ಸ್ಟ್ ಒನ್ ಮಿನಿಟ್. ಓಕೆ, ಇನ್ನೊಂದು ಕರ್ನಾಟಕದ ಇದು ಹೇಳಿ, ಲ್ಯಾಟಿಟ್ಯೂಡ್ ಅಂಡ್ ಲಾಂಜಿಟ್ಯೂಡ್ ಸುಮ್ ಜನರಲ್ ಗೊತ್ತಿಲ್ಲ ನೋಡಿ. ಎಷ್ಟು? 18 ಪಾಯಿಂಟ್ ಏನು ಸೌತ್ ನಾರ್ತ್ ನಡು ಇಲ್ಲ. ಸೊ ಇಫ್ ಯು ಟೇಕ್ ದಿಸ್ ನನ್ನ ಕರ್ನಾಟಕ ಮ್ಯಾಪ್ ಅಷ್ಟು ಕಟ್ಟಾಗಿ ಬರಂಗಿಲ್ಲ, ಇವನ್ ಪೀಪಲ್ ಕರ್ನಾಟಕ. ಸೊ ಐ ಆಮ್ ಆಸ್ಕಿಂಗ್ ದಿಸ್ ಲ್ಯಾಟಿಟ್ಯೂಡ್ಸ್, 2 ಲ್ಯಾಟಿಟ್ಯೂಡ್ಸ್ ಅಂಡ್ 2 ಲಾಂಜಿಟ್ಯೂಡ್ಸ್. ರಾಯಚೂರು ಹೇಳಿ ಎಷ್ಟು ಬರುತ್ತೆ? ಈ ಕಡೆ ಮುಂದೆ ಹೋಗಿದೆ ನಿಮಗೆಲ್ಲ. ಹೇಳಿ ಎಷ್ಟಿದೆ ಹೇಳಿ. ಸೊ ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ 11 ಡಿಗ್ರಿ 30 ಮಿನಿಟ್ಸ್. 11 ಡಿಗ್ರಿ 30 ಮಿನಿಟ್ಸ್ ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ಎಲ್ಲಿ ತನ ಇದೆ? 18 ಡಿಗ್ರಿ 30 ಮಿನಿಟ್ಸ್ ತನ. ಓಕೆ, ಅಂಡ್ ದೀಸ್ ಆರ್ ದ 2 ಲ್ಯಾಟಿಟ್ಯೂಡ್ಸ್ ಆಫ್ ಕರ್ನಾಟಕ. ಅಂಡ್ ಏನಾದ್ರು ಲಾಂಜಿಟ್ಯೂಡ್ ತಗೊಂಡ್ರೆ ಸೊ 74 ಸ್ಟಾರ್ಟ್ ಆಗುತ್ತೆ, 74 ಡಿಗ್ರಿ ಎಕ್ಸಾಕ್ಟ್ಲಿ. and it is somewhere around 78 something ಇದೆ, 78 ಡಿಗ್ರಿ something. 78 ನಾನು ಬಂದ್ಬಿಟ್ಟು 78 ಡಿಗ್ರಿ 30 ಮಿನಿಟ್. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಬೆಂಗಳೂರು ಎಲ್ಲಿ ಬರುತ್ತೆ? ಇದು ಲಾಸ್ಟ್ ಟೈಮ್ UPSC ಕ್ವಶನ್ ಕೇಳಿದ್ರು, ವಿಚ್ ಲಾಂಜಿಟ್ಯೂಡ್ ಪಾಸಸ್ ಥ್ರೂ ದ ಫಾಲೋವಿಂಗ್ ಸಿಟಿ ಅಂತ ಹೇಳಿದ್ರೆ ಬೆಂಗಳೂರು ಆಪ್ಷನ್ ಇತ್ತು ಲಾಸ್ಟ್ ಇಯರ್. ಓಕೆ, ಇವಾಗ ನೋಡಿ ಇನ್ ಜನರಲ್ ಜಸ್ಟ್ ನೆನಪಿಟ್ಕೊಳ್ಳಿ. ನೀವು ಇಂಡಿಯಾ ತಗೊಂಡ್ರೆ, ಇಫ್ ಯು ಟೇಕ್ ದ ಇಂಡಿಯಾ, ಸೊ ಇಲ್ಲಿ 8 ಡಿಗ್ರಿ 4 ಮಿನಿಟ್ ಸ್ಟಾರ್ಟ್ ಆಗುತ್ತೆ ಇಂಡಿಯಾ. ಅಂಡ್ ಮ್ಯಾಕ್ಸಿಮಮ್ ಎಷ್ಟಿದೆ? 37 ಡಿಗ್ರಿ 6 ಮಿನಿಟ್ ಇದೆ. ಅದೇ ನೀವು ಈ ಕಡೆ ತಗೊಂಡ್ರೆ 68 ಡಿಗ್ರಿ 7 ಮಿನಿಟ್ ಇದೆ. ಅಂಡ್ 97 ಡಿಗ್ರಿ 25 ಮಿನಿಟ್ಸ್ ಇದೆ. ಓಕೆ, ಇಂಡಿಯಾ ಲ್ಯಾಟಿಟ್ಯೂಡ್ ಅಂಡ್ ಲಾಂಜಿಟ್ಯೂಡ್. ಸೊ ಇದೇ ನೀವು ಕರ್ನಾಟಕ ತಗೊಂಡ್ರೆ, ಕರ್ನಾಟಕ ಸ್ವಲ್ಪ ಇಂಡಿಯಾದಲ್ಲಿ ಇಲ್ಲಿ ಬರುತ್ತೆ ಈ ಪೋರ್ಷನ್. ಹಾಗಾಗಿ ಸೊ ಇಲ್ಲಿ 8 ಅಂದ್ರೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ 11 ಡಿಗ್ರಿ 30 ಮಿನಿಟ್. ಸೊ ಅಂಡ್ ಮೇನ್ಲಿ ಇಲ್ಲಿ 11 ಡಿಗ್ರಿಗೆ ಇಲ್ಲಿ 11 ಡಿಗ್ರಿ ಸಾರಿ ಇಲ್ಲಿ ಎಷ್ಟು ಬರುತ್ತೆ? 12 ಡಿಗ್ರಿ. ಇಲ್ಲಿ 12 ಡಿಗ್ರಿಗೆ ಸ್ಟಾರ್ಟ್ ಆಗೋದು ಚಾಮರಾಜನಗರ. ಚಾಮರಾಜನಗರ ಇಲ್ಲಿ ಬರುತ್ತೆ. ಅಂಡ್ ಇಲ್ಲಿ ಮೇಲೆ ಕರೆಕ್ಟ್ ಎಕ್ಸಾಕ್ಟ್ಲಿ 13 ಡಿಗ್ರಿ, exactly 13 degree our Bengaluru is located, or you can call the latitude 13 is passes through Bengaluru. Exactly Bengaluru pass ಆಗುತ್ತೆ. And at the same time ಇಲ್ಲಿ ಬೆಂಗಳೂರು, ಇಲ್ಲಿ ಇದೆ ಬೆಂಗಳೂರು, and ಇಲ್ಲಿ ಇರುವುದು ಇಲ್ಲಿ ಮಂಗಳೂರು. And this is the same latitude 13 passes through Mangaluru. This is the beauty of Mangaluru and Bengaluru. ಅಂದ್ರೆ ಒಂದೇ latitude pass ಆಗುತ್ತೆ ಮಂಗಳೂರು and Bengaluru. Okay, and ಇನ್ನೊಂದು the latitude 15 degree latitude it equally divides, not exactly but approximately ಕರ್ನಾಟಕನ 2 ಭಾಗನಾಗಿ ಮಾಡುತ್ತೆ 15 ಡಿಗ್ರಿ. ಯಾಕೆ ನೋಡಿ 12 ಸ್ಟಾರ್ಟ್ ಆಗುತ್ತೆ 18, 12 ಮತ್ತೆ 18 ಎಷ್ಟಿದೆ? 6 ಡಿಗ್ರಿ ಇದೆ ಡಿಫರೆನ್ಸ್. ಅಂದ್ರೆ 15 ಡಿಗ್ರಿ ಅಪ್ರಾಕ್ಸಿಮೇಟ್ಲಿ ಏನ್ ಮಾಡುತ್ತೆ? ಕರ್ನಾಟಕನ 2 ಭಾಗನಾಗಿ ಡಿವೈಡ್ ಮಾಡುತ್ತೆ. ಯಾವ ರೀತಿಯಾಗಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಡಿವೈಡ್ಸ್ ದ ಇಂಡಿಯಾ ಇಂಟು 2 equal parts, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಅದೇ ತರ ನಮ್ದು 15 ಡಿಗ್ರಿ ಲ್ಯಾಟಿಟ್ಯೂಡ್ ಡಿವೈಡ್ಸ್ ದ ಕರ್ನಾಟಕ ಇಂಟು 2 equal parts. And Bengaluru located on 13 degree latitude and Chamarajanagar 12 degree latitude. ಅದೇ 15 degree latitude passes through which place? ಆ ಪ್ಲೇಸ್ ನಂಬರ್ ಬರುತ್ತೆ ಒಂದ್ಸರಿ ಗೊತ್ತಿಲ್ಲ ಅಂತ.
Okay, so that passes through Hassan. Okay, this 15 degree passes through Hassan. ನಿಮಗೆ ಕ್ವಶನ್ ಹೆಂಗೂ ಕೇಳಬಹುದು. ಸೊ ದಿಸ್ 13 ಡಿಗ್ರಿ ಲ್ಯಾಟಿಟ್ಯೂಡ್ ಪಾಸಸ್ ಥ್ರೂ ಬೆಂಗಳೂರು, ಮಂಗಳೂರು ಅಂಡ್ ಇನ್ನೊಂದು ಫೇಮಸ್ ಇದೆ, ಯಾವುದದು ಹಾವೇರಿ. ಇಟ್ ಪಾಸಸ್ ಥ್ರೂ ಸಾರಿ ಹಾಸನ್ ಇಲ್ಲಿ ಬರುತ್ತೆ, ಇಲ್ಲಿ ಹಾಸನ್ ಬರುತ್ತೆ. ಅಂದ್ರೆ ಬೆಂಗಳೂರು, ಹಾಸನ್ ಅಂಡ್ ಮಂಗಳೂರು ಆನ್ ದ ಸೇಮ್ ಲ್ಯಾಟಿಟ್ಯೂಡ್. ಅಂಡ್ ಇಲ್ಲಿ ಬರುವುದು ಯಾವುದಿದು ಮಿಡ್ಲ್ ಇದೆ ಅಲ್ಲ, ಇದು ಹಾವೇರಿ. ಸೊ ಇದು ಹಾವೇರಿ. 15 degree passes through Haveri and 13 degree passes through Bengaluru, Hassan and Mangalore. ಇವು ಮೂರು ಒಂದೇ ಇದರ ಮೇಲೆ ಇದಾವೆ, ಇದು ಗೊತ್ತಿರಬೇಕು. ಸೊ ಇವೆಲ್ಲ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅಂದ್ರೂ ಕೂಡ ಇದಾದ್ರೂ ಗೊತ್ತಿರಲಿ. ಕರ್ನಾಟಕ ಲೊಕೇಟೆಡ್ ಬಿಟ್ವೀನ್ 11 degree and 18 degree and between 74 to 78 degree. ಅಂದ್ರೆ ಆಪ್ಷನ್ ಅಲ್ಲಿ ಇಷ್ಟು ಗೊತ್ತಿದ್ರೆ ಆಪ್ಷನ್ ಏನೇ ಕೇಳಿ ಅವರು ಆನ್ಸರ್ ನೀವು ಮಾಡ್ತೀರಾ ಪಕ್ಕ. ಓಕೆ, ಇಷ್ಟ ಆದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡಿ. ಸೊ ನೆಕ್ಸ್ಟ್ ಒನ್, ಇವಾಗ ನೋಡಿ, which of the following city is described as the Silicon Valley of India? ಬೆಂಗಳೂರು ಸಿಲಿಕಾನ್ ವ್ಯಾಲಿ. ಅದೇ ಪಿಂಕ್ ಸಿಟಿ ಅಂತ ಎದಕ್ಕೆ ಕರೀತಾರೆ? ಜೈಪುರ್. ಅದು ಯಾಕೆ ಕರೀತಾರೆ ಅಂತ ಮೊನ್ನೆ ಹೇಳಿದೆ ನಾನು. ಈ ಸಿಲಿಕಾನ್ ವ್ಯಾಲಿ ಯಾಕೆ ಕರೀತಾರೆ ಅಂದ್ರೆ, ಸಿಲಿಕಾನ್ ವ್ಯಾಲಿ ಎಲ್ಲಿದೆ? ದ ಮೇನ್ ಸಿಲಿಕಾನ್ ವ್ಯಾಲಿ ಎಲ್ಲಿದೆ? USA. ಹಾಗಾಗಿ ಅದು ಕೂಡ ಫೇಮಸ್ ಫಾರ್ IT, ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಅಂಡ್ ಕಮ್ಯುನಿಕೇಶನ್. ಅದೇ ತರ ಇಂಡಿಯಾದಲ್ಲಿ ಬೆಂಗಳೂರು ಇಸ್ ವೆರಿ ಫೇಮಸ್ ಫಾರ್ IT. ಹಾಗಾಗಿ ಇದನ್ನ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರೀತಾರೆ ಅಷ್ಟೇ. ಬಟ್ ಮೇನ್ ಫಾರ್ ಎಕ್ಸಾಂಪಲ್ ಇದು ಇತ್ತಲ್ಲ, ಅದು ಜರ್ಮನಿದ, ಅದು ಫೇಮಸ್ ಫಾರ್ ನಮ್ ಚೋಡನಾಗ್ಪುರ್ ಪ್ಲಾಟ್ಯೂ ಅಂತ ಕರಿತೀವಿ. ರೂರ್ ಆಫ್ ಇಂಡಿಯಾ ಅಂತ ಕರಿತೇವಲ್ಲ, ರೂರ್ ಆಫ್ ಇಂಡಿಯಾ. ವೆರಿ ಗುಡ್. ಸೊ ರೂರ್ ಆಫ್ ಇಂಡಿಯಾ ಯಾವ ಪೋರ್ಷನ್ ಕರಿತೇವೆ ನಾವು ರೂರ್ ಆಫ್ ಇಂಡಿಯಾ ಅಂತ? ಚೋಟನಾಗ್ಪುರ್ ಬೆಲ್ಟ್ ಇದೆಲ್ಲ ನಮ್ದು, ಜಾರ್ಖಂಡ್, ಛತ್ತೀಸ್ಗಢ, ಅಲ್ಲಿ ರೂರ್ ಆಫ್ ಇಂಡಿಯಾ ಅಂತ ಕರಿತೀವಿ. ಹಾಗಾದ್ರೆ ರೂರ್ ಎಲ್ಲಿದೆ? ಜರ್ಮನಿಲಿದೆ. ಅಂಡ್ ದ್ಯಾಟ್ ರೂರ್ ಇಸ್ ವೆರಿ ಫೇಮಸ್ ಫಾರ್ ಎದಕ್ಕೆ? ಅದೇ ಮಿನರಲ್ಸ್ ಲೈಕ್ ಕೋಲ್ ಆಗಲಿ, ಮ್ಯಾಂಗನೀಸ್ ಆಗಲಿ, ದಟ್ ಇಸ್ ವೆರಿ ಫೇಮಸ್ ಫಾರ್ ದ ಕೋಲ್ ಅಂಡ್ ಮ್ಯಾಂಗನೀಸ್ ಮಿನರಲ್ಸ್. ಹಾಗಾಗಿ ಸೊ ದಿಸ್ ಅಂಡ್ ಅಗೇನ್ ಅವರ್ ಚೋಟನಾಗ್ಪುರ್ ಪ್ಲಾಟೂ ಇಸ್ ವೆರಿ ಫೇಮಸ್ ಫಾರ್ ಮಿನರಲ್ಸ್. ಹಾಗಾಗಿ ದಿಸ್ ಇಸ್ ದ ರೂರ್ ಆಫ್ ಇಂಡಿಯಾ ಅಂತ ಕರೀತಾರೆ ಚೋಟನಾಗ್ಪುರ್ ಪ್ಲಾಟೂನ. ಓಕೆ, ಸೊ ಪಿಂಕ್ ಸಿಟಿ ಅಂತ ಯಾಕೆ ಕರೀತಾರೆ ಅಂದ್ರೆ, ಸೊ ನಿಮ್ಗೆ ಗೊತ್ತಿರ್ಲಿ, ಈ ಪಿಂಕ್ ಸಿಟಿ ಯಾಕೆ ಕರೀತಾರೆ ಅಂದ್ರೆ, ಅದ ಒಬ್ರು ರಾಜ, ಯಾರ ರಾಜ? ಮಹಾರಾಜ. ಒಬ್ರು ರಾಣಿ ಬರ್ತಿದ್ದಾಳೆ, ರಾಣಿ ವಿಕ್ಟೋರಿಯಾ. ರಾಣಿ ವಿಕ್ಟೋರಿಯಾ ಪ್ಲಾನ್ ಟು ವಿಸಿಟ್ ಇಂಡಿಯಾ. ಅದ್ರಲ್ಲಿ ಎಲ್ಲಿಗೆ? ಜೈಪುರಿಗೆ ವಿಸಿಟ್ ಕೊಡ್ಬೇಕಂತ ಪ್ಲಾನ್ ಮಾಡಿರ್ತಾರೆ. ಹಾಗಾಗಿ ಅವ್ರ ಏನ್ ರೂಟ್ ಇರುತ್ತಲ್ಲ, ಬರೋ ರೂಟು, ಆ ಹೈವೇ ಇರುತ್ತೆ ನೋಡಿ, ನ್ಯಾಷನಲ್ ಹೈವೇ ಆಗ್ಲಿ, ಬೇರೆ ಯಾವ ರೂಟ್ ಆಗ್ಲಿ, ಈ ರೂಟ್ ಅಕ್ಕ ಏನಿರ್ತಾವಲ್ಲ ಪಕ್ಕದಲ್ಲಿ ಬಿಲ್ಡಿಂಗ್ಸ್, ಎಲ್ಲ ಬಿಲ್ಡಿಂಗ್ಸ್ ಗೆ ಪಿಂಕ್ ಕಲರ್ ಹೊಡಿಸಿರ್ತಾರೆ. ಯಾಕೆ ಹೊಡಿಸಿರ್ತಾರೆ ಅಂದ್ರೆ, ಇಟ್ ಈಸ್ ದ ಸಿಂಬಲ್ ಆಫ್ ಪ್ರಾಸ್ಪೆರಿಟಿನ, ಹಾಸ್ಪಿಟಾಲಿಟಿ. ಹಾಸ್ಪಿಟಾಲಿಟಿ ಅಂದ್ರೇನು? ಗೌರವದ ಸಂಕೇತ ಅಂತ ಹೇಳಿ ಮಾಡಿರ್ತಾರೆ. ಸೊ ಇಲ್ಲಿ ಆನ್ಸರ್ ನೋಡಿ, which of the following city described as Silicon Valley? Answer is Bengaluru. Okay, ಬೆಂಗಳೂರು ಅಂತ ಗೊತ್ತಿಲ್ಲ ನಿಮಗೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, the Union Territory. This is very important, but very good. ಯಾಕಂದ್ರೆ ಆರ್ಟಿಕಲ್ 370, ಲದಾಖ್, ಚೀನಾ, ಇದು ಜಮ್ಮು ಅಂಡ್ ಕಾಶ್ಮೀರ್. ನೋಡಿ ಇಲ್ಲಿ, ಯೂನಿಯನ್ ಟೆರಿಟರಿ which is the smallest in area. ಈ ಸಲ ದೊಡ್ಡದಾದ್ರೂ ಕೇಳಬಹುದು, ಸಣ್ಣದಾದ್ರೂ ಕೇಳಬಹುದು, ಅಥವಾ ಲೈಕ್ ಹೌ ಮೆನಿ ಇದೆ ಅದಾದ್ರೂ ಕೇಳಬಹುದು. ಇವನು ಯೂನಿಯನ್ ಟೆರಿಟರಿ ನೋಡಿದ್ರೆ, ಇಂಡಿಯಾ ಹ್ಯಾವಿಂಗ್ ಹೌ ಮೆನಿ ಯೂನಿಯನ್ ಟೆರಿಟರೀಸ್? 8. 9 ಇತ್ತು, ಬಟ್ ರೀಸೆಂಟ್ಲಿ ಒಂದು ಕಡಿಮೆ ಮಾಡಿ 8 ಮಾಡಿದ್ದಾರೆ. ಯಾವ್ದು ಕಡಿಮೆ ಮಾಡಿದ್ದಾರೆ ಹೇಳಿ? ದಾದ್ರಾ ಅಂಡ್ ನಗರ್ ಹವೇಲಿ. ಅದು ಮುಂಚೆನೆ ಇತ್ತು, ಬಟ್ ದಿವ್ ಅಂಡ್ ದಮನ್ ಅದರಲ್ಲಿ ಆಡ್ ಮಾಡಿದ್ದಾರೆ. ಸೊ ದಿಸ್ ದಿವ್ ಅಂಡ್ ದಮನ್. ಸೊ ದಿವ್ ಅಂಡ್ ದಮನ್ ಸೊ ಮರ್ಜ್ಡ್ ಇಂಟು ಆರ್ ಆಡೆಡ್ ಇಂಟು ಯಾವುದು? ದಾದ್ರಾ ಅಂಡ್ ನಗರ್ ಹವೇಲಿ. ದಾದ್ರಾ ಅಂಡ್ ನಗರ್ ಹವೇಲಿಯಲ್ಲಿ ಇದನ್ನು ಮರ್ಜ್ ಮಾಡಿದ್ದಾರೆ. ಇದನ್ನು ಮರ್ಜ್ ಮಾಡಿ ಇವಾಗ ಇವು 4 ಸೇರಿ ಒಂದೇ ಆಗಿರುವುದು. ಸೊ ಜಸ್ಟ್ ಓನ್ಲಿ ಒನ್ ಯೂನಿಯನ್ ಟೆರಿಟರಿ. ದಾದ್ರಾ, Nagar Haveli and Diu Daman, they are called one single union territory, and remaining 7, that is Delhi, Chandigarh, Andaman Nicobar, Lakshadweep and Pondicherry, Ladakh and J&K. So you 7 is on the end. 8 union territories, and out of the 8 union territory, which is the largest one? Ladakh. Very good. Ladakh is the largest one, and which is the smallest one? Lakshadweep. Lakshadweep is the smallest union territory in terms of area and in terms of population. ಎರಡರಲ್ಲೂ ಕೂಡ ಲಕ್ಷದ್ವೀಪ್ is the smallest. ಅವ್ರ ಕ್ವೆಶ್ಚನ್ ಕೇಳಬಹುದು ನಿಮಗೆ, which is the following union territory is the smallest in the population ಅಂತ. ಆನ್ಸರ್ ಇಸ್ ಲಕ್ಷದ್ವೀಪ್. ಲಕ್ಷದ್ವೀಪ್ ತಗೊಂಡ್ರೆ ಜಸ್ಟ್ ನಮ್ದು ಇಲ್ಲಿ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಇದೆಲ್ಲ ಅಕ್ಕಪಕ್ಕ ಎಷ್ಟು ಜನ ಇದ್ದಾರೆ? ಅದಕ್ಕಿಂತ ಕಡಿಮೆ ಇದ್ದಾರೆ ಜನ ಅಲ್ಲಿ. ಅಂದ್ರೆ ಹಾರ್ಡ್ಲಿ 64,000 ಅಷ್ಟೇ ಇದ್ದಾರೆ ಜನ ಅಲ್ಲಿ, ಜನಸಂಖ್ಯೆ. ದ ಪಾಪ್ಯುಲೇಷನ್ ಆಫ್ ಲಕ್ಷದ್ವೀಪ್ is just 64,000. ಹಾಗಾಗಿ ದಿಸ್ ಇಸ್ ದ ಸ್ಮಾಲೆಸ್ಟ್ ಇನ್ ದ ಪಾಪ್ಯುಲೇಷನ್, ಅಂಡ್ ಇಟ್ ಈಸ್ ವೆರಿ ಸ್ಮಾಲೆಸ್ಟ್. ಎಷ್ಟಿದೆ? ಜಸ್ಟ್ 32 ಸ್ಕ್ವೇರ್ ಕಿಲೋಮೀಟರ್ ಇದೆ ಅದ್ರ ಏರಿಯಾ.
just it having 32 square kilometer, that's why it is very smallest, and ಇನ್ನೊಂದು smallest in population as well, and Ladakh is the largest, and ಇದಕ್ಕಿಂತ ಮುಂಚೆ ಯಾವ್ದಿತ್ತು? ಅಂಡಮಾನ್ ನಿಕೋಬಾರ್ was the largest before Ladakh, but ಇವಾಗ ಅಂಡಮಾನ್ ನಿಕೋಬಾರ್ placed third. First one is Ladakh, second J&K, and third is Andaman Nicobar, and last one is Lakshadweep. And in population ಯಾವ್ದು ದೊಡ್ಡದು? Delhi na? Yes. Very good. Second? ಯಾವ್ದು? J&K. Third? ಹೇಳಿ. First ಇರೋದು ಯಾವುದು? Delhi, and second? ಪಾಂಡಿಚೇರಿ. ಇಲ್ಲ, ಅದೇ ಇರೋದು J&K, and third Ladakh, then ಬರುತ್ತೆ ಪಾಂಡಿಚೇರಿ, ಇವು ಎಲ್ಲ ಬರ್ತವೆ. ಸೊ ಇನ್ನೊಂದು ಪಾಂಡಿಚೇರಿ ಬಗ್ಗೆ ನಿಮಗೆ ಸ್ವಲ್ಪ ಗೊತ್ತಿರಬೇಕು. ರಿಗಾರ್ಡಿಂಗ್ ಪಾಂಡಿಚೇರಿ ನೋಡಿ, ಪಾಂಡಿಚೇರಿದು ಇದರ ಸ್ಪೆಷಾಲಿಟಿ ಏನಂದ್ರೆ ಪಾಂಡಿಚೇರಿದು ಇದರ 4 ಡಿಸ್ಟ್ರಿಕ್ಟ್ ಇದಾವೆ. ಒಂದು ಮಾಹೆ, ಪಾಂಡಿಚೇರಿ ಇರೋದು ಈ ಕಡೆ, ಆ ಮಾಹೆ ಇರೋದು ಇದ್ರ ಕಡೆ. ನೋಡಿ, ಏನಾದ್ರು ಇಂಡಿಯಾ ಮ್ಯಾಪ್ ತಗೊಂಡ್ರೆ ಇಲ್ಲಿ ಪಾಂಡಿಚೇರಿ ಇದೆ ಅಂತ ತಿಳ್ಕೊಳ್ಳಿ, ಆದ್ರೆ ಮಾಹೆ ಇರೋದು ಇಲ್ಲಿ ಕೇರಳದಲ್ಲಿ. ಸೊ ಮಾಹೆ ಇಟ್ ಈಸ್ ಆನ್ ದ ಕೋರೋಮಂಡಲ್, ಮಲಬಾರ್ ಕೋಸ್ಟ್, ಅಂಡ್ ಪಾಂಡಿಚೇರಿ ಇರೋದು ಕೋರೋಮಂಡಲ್ ಕೋಸ್ಟ್, ಅಂಡ್ ಕರೈಕಲ್ ಅಂತ ಒಂದು ಬರುತ್ತೆ. ಅದಲ್ಲಿ ಬರುತ್ತೆ, ವೆರಿ ಗುಡ್, ತಮಿಳುನಾಡು ಈ ಕೆಳಗಡೆ ಬರುತ್ತೆ ಕರೈಕಲ್. ಇನ್ನೊಂದು ಬರುತ್ತೆ ಎನಮ್, ಎಲ್ಲಿ ಬರುತ್ತೆ? ಆಂಧ್ರ ಪ್ರದೇಶ್ ಅಲ್ಲಿ ಬರಂಗಿಲ್ಲ, ಅದರ ಜಸ್ಟ್ ಅಡ್ಜಸ್ಟ್ ಬಾರ್ಡರ್ ಅಲ್ಲಿ ಬರುತ್ತೆ ಎನಮ್. ಅಂದ್ರೆ ಅಲ್ಲಿ ಈಸ್ಟ್ ಗೋದಾವರಿ ಒಂದು ಡಿಸ್ಟ್ರಿಕ್ಟ್ ಬರುತ್ತೆ, ಈಸ್ಟ್ ಗೋದಾವರಿ, ಆ ಈಸ್ಟ್ ಗೋದಾವರಿ ಪಕ್ಕದಲ್ಲಿ ಇದೆ ಅದು. ಓಕೆ, ಸೊ ಎನಮ್ ಇಲ್ಲಿ ಬರುತ್ತೆ. ಅಂಡ್ ಇನ್ನೊಂದು ಪಾಂಡಿಚೇರಿ, ಅಲ್ಲಿ ಪುದುಚೇರಿ ಬರುತ್ತೆ. ಪುದುಚೇರಿ ಇಸ್ ದ ಇಂಡಿಯನ್ ಟೆರಿಟರಿ, ಅದರದ್ದು ಇರೋದು ಕ್ಯಾಪಿಟಲ್ ಯಾವುದು? ಪಾಂಡಿಚೇರಿ. ಸೊ ಪಾಂಡಿಚೇರಿ ಇಟ್ ಈಸ್ ಇನ್ ಪುದುಚೇರಿ, Karaikal near Tamil Nadu border, Enam near Andhra Pradesh border, and Mahe in Kerala. So idu nimage gottirabeku, 4 district of the Pondicherry. So ಇಷ್ಟ ಆದ್ಮೇಲೆ Ladakh ತಗೊಂಡ್ರೆ, Ladakh mainly having 2 district, one is the Leh and Kargil. Leh and Kargil, they are the 2 important district of ಯಾವುದು? Ladakh. And if you take J&K, ಅಲ್ಲಿ ಮೇನ್ ಬರೋದು ಎರಡು, ಒಂದು Jammu and Srinagar. Okay, Jammu and Srinagar, and these are the 2 capitals for the Jammu and Kashmir. So Jammu is the winter capital, and Srinagar is the summer capital. So it is the summer capital, and that is the winter capital. So you have total 8 union territories, and out of 8 union territories, 3 union territories having the state legislature. Sorry, not state legislature, just legislature and people. ಯಾಕಂದ್ರೆ ಓಕೆ ಸ್ಟೇಟ್ ಇದೂ ಇರಲ್ಲ ಇನ್ನು. ಓಕೆ, ಸೊ ಇಟ್ ಹ್ಯಾವಿಂಗ್ ದ ಲೆಜಿಸ್ಲೇಚರ್, ಇದು ಎಲ್. ಓಕೆ, ಲೆಜಿಸ್ಲೇಚರ್. ಸೊ ಲೆಜಿಸ್ಲೇಚರ್ ಅಂದ್ರೆ ಏನು? ಅಲ್ಲಿ ಇಲೆಕ್ಟೆಡ್ ಗವರ್ಮೆಂಟ್ ಇರುತ್ತೆ. ಸೊ ದಟ್ ಇಸ್ ಲೆಜಿಸ್ಲೇಚರ್. ಯಾವುದು? 3, ಒಂದು J&K, ಸೆಕೆಂಡ್ ಡೆಲ್ಲಿ, ಅಂಡ್ ಥರ್ಡ್ ಪಾಂಡಿಚೇರಿ ಆರ್ ಪುದುಚೇರಿ. ಸೊ ಇವು 3 ಅಲ್ಲಿ ಲೆಜಿಸ್ಲೇಚರ್ ಇದೆ. ಅಂಡ್ ರಿಮೈನಿಂಗ್ ಅಂದ್ರೆ ಲೆಜಿಸ್ಲೇಚರ್ ಇಲ್ಲಿ ಚೀಫ್ ಮಿನಿಸ್ಟರ್ ಇರ್ತಾರೆ. ಸೊ ಚೀಫ್ ಮಿನಿಸ್ಟರ್ ಇರ್ತಾರೆ, ಬಟ್ ರಿಮೈನಿಂಗ್ ಅಲ್ಲಿ ಯಾರು ಇರ್ತಾರೆ? ಕಮಿಷನರ್ ಇರ್ತಾರೆ. ಅಂಡ್ ದಟ್ ಕಮಿಷನರ್ ಇಸ್ ಅಪಾಯಿಂಟೆಡ್, ಸಾರಿ ನಾಟ್ ಕಮಿಷನರ್, ಅಡ್ಮಿನಿಸ್ಟ್ರೇಟರ್. And this administrator is appointed by whom? President appoint ಮಾಡ್ತಾರೆ, and that administrator will be working as the representative of central government. Directly central government handle ಬರ್ತವೆ union territories except these 3. Okay, so you ಇಷ್ಟು ಗೊತ್ತಿರಬೇಕು ನಿಮಗೆ ಐಡಿಯಾ. ಇಷ್ಟ ಆದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡಿ. ಸೊ ನೆಕ್ಸ್ಟ್ ಒನ್, ಅಂಡ್ ಇನ್ನೊಂದು ಪಾಯಿಂಟ್ ಇದೆ ಹೇಳ್ತೀನಿ, ತುಂಬಾ ಹೇಳಬೇಕು ಅನ್ಸ್ತಾ ಇದೆ ಅದ್ರ ಬಗ್ಗೆ. ಓಕೆ, ಸೊ ಲಕ್ಷದ್ವೀಪ್ is the coral island. Okay, ಇದು coral island ಇದು. And Andaman Nicobar ತಗೊಂಡ್ರೆ ಅದು ಏನು? This is the tectonic island. So it is the tectonic plus coral. ಇದು ಕ್ವೆಶ್ಚನ್ ಕೇಳಿದ್ದಾರೆ ಆಲ್ರೆಡಿ. ಸೊ ಆಲ್ ದ ಲಕ್ಷದ್ವೀಪ್ ಐಲ್ಯಾಂಡ್ಸ್ ಆರ್ ಕೋರಲ್ ಐಲ್ಯಾಂಡ್ಸ್. ಕೋರಲ್ ಅಂದ್ರೆ ಗೊತ್ತಾಗುತ್ತಾ? ಕೋರಲ್ ರೀಫ್ಸ್ ಅಂತ ತಯಾರಾಗಿರುವಂತ ಇದು ದ್ವೀಪ. ಅದೇ ನೀವು ಅಂಡಮಾನ್ ನಿಕೋಬಾರ್ ತಗೊಂಡ್ರೆ, ಸೊ ಅಲ್ಲಿ ಎರಡು ಇದಾವೆ, ಕೋರಲ್ಸು ಇದೆ ಪ್ಲಸ್ ಟೆಕ್ಟೋನಿಕ್ ಇದೆ. And Andaman Nicobar, it is a group of 572 islands. Okay, and Lakshadweep is the group of 36 islands. But ಹೆಸರು ಏನಿರುತ್ತೆ? ಲಕ್ಷ ಅಂದ್ರೆ 1 lakh ಅಂತ ಹೇಳಿದ್ದಾರೆ, ಬಟ್ ಎಲ್ಲ ಮುಳುಗಿ ಹೋಗಿದಾವೆ ನೀರಲ್ಲಿ. ಓಕೆ, ಸೊ 36 ಐಲ್ಯಾಂಡ್ಸ್ ಇದಾವೆ. ಅಂಡ್ ಔಟ್ ಆಫ್ ದ 36, ಫಸ್ಟ್ ಇದಕ್ಕೆ ಬಿಫೋರ್ 1973 ಇದಕ್ಕೆ ಏನಂತ ಕರೀತಾ ಇದ್ರು? ಲಕ್ಕಾದೀವ್, ಮಿನಿಕಾಯ್ ಅಂಡ್ ಅಮಿನ್ದೀವ್. ಸೊ ಅಮಿನ್ದೀವ್, ಮಿನಿಕಾಯ್ ಅಂಡ್ ಅಕ್ಕಾದೀವ್, ಈ 3 ಹೆಸರಿನ ಕರೀತಾ ಇದ್ರು ಅದಕ್ಕೆ ಲಕ್ಷದ್ವೀಪ್ನ. ಆದ್ರೆ 1973 ಅಲ್ಲಿ ಇವು 3 ಸೇರಿ 3 ಜಾಯಿನ್ ಮಾಡಿ ಒಂದು ಐಲ್ಯಾಂಡ್ ಮಾಡ್ತಾರೆ, ದಟ್ ಇಸ್ ಲಕ್ಷದ್ವೀಪ್ ಫ್ರಮ್ 1973.
And 1973 is very important for Karnataka as well. Before 1973 it was Mysore, state of Mysore, and in the year 1973 it became Karnataka. And who became the first chief minister of Karnataka? Huh? Chandrasekhara, Narasimha Rao, K.C. Reddy, very good. And when the Karnataka state formed in the year 1956, ಅವಾಗ ಯಾರಿದ್ರು? ನಿಜಲಿಂಗಪ್ಪ, ವೆರಿ ಗುಡ್. ಇಷ್ಟು ಗೊತ್ತಿರ್ಬೇಕು ನಿಮಗೆ, ಇಷ್ಟು ಜನರಲ್ ನಾಲೆಜ್ ಕರ್ನಾಟಕ ಬಗ್ಗೆ. ಕರ್ನಾಟಕದಲ್ಲಿ ಇದ್ದು, ಕರ್ನಾಟಕದಲ್ಲಿ ಬದುಕಿ, ಕರ್ನಾಟಕದಲ್ಲಿ ಸಹಾಯಕ್ಕೆ ಹೊರಟು ಅಂತ ನಾವು ಅಷ್ಟು ಗೊತ್ತಿರಬೇಕು. ಓಕೆ, ಸೊ ನೆಕ್ಸ್ಟ್ ನೋಡಿ, ಲಕ್ಷದ್ವೀಪ್ ಆಯ್ತು, ಅಂಡಮಾನ್ ನಿಕೋಬಾರ್ ಆಯ್ತು. ಅಂಡ್ ವಿಚ್ ಇಸ್ ದ ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ದ ಲಕ್ಷದ್ವೀಪ್ ರೈಟ್ ನೌ? ಲಾರ್ಜೆಸ್ಟ್ ಯಾವುದು? ಇಟ್ ಇಸ್ ಮಿನಿಕಾಯ್. ಮಿನಿಕಾಯ್ ಇಸ್ ದ ಲಾರ್ಜೆಸ್ಟ್ ಐಲ್ಯಾಂಡ್ ಆಫ್ ಲಕ್ಷದ್ವೀಪ್. ಅಂಡ್ ವಿಚ್ ಇಸ್ ದ ಲಾರ್ಜೆಸ್ಟ್ ಐಲ್ಯಾಂಡ್ ಆಫ್ ಅಂಡಮಾನ್ ನಿಕೋಬಾರ್? ಹೇಳ್ರಿ ಪೂರ್ಣಿಮಾ. ಲಕ್ಷದ್ವೀಪ್, ಇಲ್ಲಿ ಅಂಡಮಾನ್ ನಿಕೋಬಾರ್. ಓಕೆ, ಅಂಡ್ ಇಲ್ಲಿ ಲಕ್ಷದ್ವೀಪ್ ಇದೆ, ಹಾಗಾದ್ರೆ ಇಲ್ಲಿ ಮಾಲ್ದೀವ್ ಬರುತ್ತೆ. ಇವಾಗ ಹೇಳಿ ನನಗೆ, ಸೊ ಮಾಲ್ದೀವ್ ಅಂಡ್ ದಿಸ್ ಒನ್, ದಿಸ್ ಒನ್ ಮಾಲ್ದೀವ್ ಅಂಡ್ ದಿಸ್ ಇಸ್ ಲಕ್ಷದ್ವೀಪ್, ಇವೆರಡು ಸೆಪರೇಟ್ ಮಾಡುವಂತ ಲೈನ್ ಯಾವುದು? 9th 8th? ವೆರಿ ಗುಡ್. ಇಟ್ಸ್ 8 degree channel. Okay, 8 degree. And this Lakshadweep from the ಮೇಲೆ ಏನೊಂದು ಬರುತ್ತೆ ಮಿನಿಕಾಯ್. ಓಕೆ, ಅಂದ್ರೆ ಮಿನಿಕಾಯ್ ಕೆಳಗಡೆ ಇದೆ ಇಲ್ಲಿ ಮಿನಿಕಾಯ್, ಅಂಡ್ ಅಕ್ಕಾದೇವಿ ಅದು ಅಮ್ನಿದೇವಿ ಮೇಲೆ ಇದಾವೆ. ಸೊ ದಿಸ್ ಮಿನಿಕಾಯ್ ಸೆಪರೇಟೆಡ್ ಫ್ರಮ್ ದ ಲಕ್ಕಾದೇವಿ ಬೈ 9 degree channel. ಇಲ್ಲಿ 9 degree channel ಬರುತ್ತೆ. ಓಕೆ, ಅಂಡ್ ಇನ್ನೊಂದು ಬರುತ್ತೆ ಇಲ್ಲಿ ಅಂಡಮಾನ್ ನಿಕೋಬಾರ್, ಮತ್ತೆ ಇಲ್ಲಿ ಬರೋದು ಇಂಡೋನೇಷಿಯಾ. ಇಂಡೋನೇಷಿಯಾ ಅಂಡ್ ಅಂಡಮಾನ್ ನಿಕೋಬಾರ್ separated by 6 degree channel or great channel. 6 degree channel or great channel. ಅದೇ ಇಲ್ಲಿ ಅಂಡಮಾನ್ ಮೇಲೆ ಇದೆ, ಕೆಳಗೆ ನಿಕೋಬಾರ್ ಇದೆ. ಅಂಡಮಾನ್ ಮತ್ತೆ ನಿಕೋಬಾರ್ ಸೆಪರೇಟ್ ಮಾಡೋದು 10 degree channel. ಅಂಡಮಾನ್ ಅಂಡ್ ನಿಕೋಬಾರ್ separated by 10 degree channel, and this ನಿಕೋಬಾರ್ from the Indonesia by 6 degree channel. ಅದು ಗೊತ್ತಿರಬೇಕು. And if you get the question, the Andaman Nicobar separated by the Indonesia by which degree channel? ಅಂದ್ರೆ 6 degree channel. And this 6 degree channel we are also calling the great channel ಅಂತ. ಅರ್ಥ ಆಯ್ತಾ? ಗ್ರೇಟ್ ಚಾನೆಲ್ ಆರ್ 6 degree channel. ಸೊ ಇನ್ನೊಂದು ಬರುದು ಡಕ್ಕನ್ ಪ್ಯಾಸೇಜ್ ಅಂತ ಬರುತ್ತೆ. ಡಕ್ಕನ್ ಪ್ಯಾಸೇಜ್ ಅದೆಲ್ಲಿ ಬರುತ್ತೆ ಹೇಳಿ? ಡಕ್ಕನ್ ಪ್ಯಾಸೇಜ್. ಸೊ ಡಕ್ಕನ್ ಪ್ಯಾಸೇಜ್ ಎಲ್ಲಿ ಬರುತ್ತೆ? ಇಲ್ಲೇ ಅಂಡಮಾನ್ ಅಲ್ಲಿ ಬರುತ್ತೆ. ಅದು ಲಿಟಲ್ ಅಂಡಮಾನ್ ಫ್ರಮ್ ದ ನಾರ್ತ್ ಅಂಡಮಾನ್, ಸೌತ್ ಅಂಡಮಾನ್ ನ ಸೆಪರೇಟ್ ಮಾಡುತ್ತೆ. ಅದು ನೋಡಿ, ಅಂಡಮಾನ್ ಅಲ್ಲಿ ತುಂಬಾ ಇದಾವೆ ಐಲ್ಯಾಂಡ್ಸ್, ಬಟ್ ನಾವು ಇದು ಮಾಡ್ತಿರೋದು ಎಷ್ಟು? ಒಂದು ನಾರ್ತ್ ಅಂಡಮಾನ್, ಮಿಡಲ್ ಅಂಡಮಾನ್, ಸೌತ್ ಅಂಡಮಾನ್ ಅಂಡ್ ಲಿಟಲ್ ಅಂಡಮಾನ್, ಇವು 4 ಗ್ರೂಪ್ ಅಲ್ಲಿ ಡಿವೈಡ್ ಮಾಡ್ತಾ ಇದೀವಿ. ಅದಾದ್ಮೇಲೆ 10 degree channel ಬರುತ್ತೆ. ಅಂಡ್ 10 degree channel ಬಂದ್ಮೇಲೆ ಇಲ್ಲಿ ನಿಕೋಬಾರ್ ಬರುತ್ತೆ. ನಿಕೋಬಾರ್ ಅಲ್ಲಿ ಒಂದು ಲೈಕ್ ನಾರ್ತ್ ನಿಕೋಬಾರ್ ಅಂಡ್ ಮಿಡಲ್ ನಿಕೋಬಾರ್ ಅಂಡ್ ಗ್ರೇಟ್ ನಿಕೋಬಾರ್, ಆರ್ ಇದಕ್ಕೆ ನಾವು ಕಾರ್ ನಿಕೋಬಾರ್ ಅಂತ ಕರಿತೀವಿ. ಸೊ ಗ್ರೇಟ್ ನಿಕೋಬಾರ್ ಬರುವುದು ಕೆಳಗಡೆ ಇಲ್ಲಿ, ಇಲ್ಲಿ ಇಂದಿರಾ ಪಾಯಿಂಟ್ ಇರುವುದು. ಇಂದಿರಾ ಪಾಯಿಂಟ್ ಲೊಕೇಟೆಡ್ ಇನ್ ದ ಗ್ರೇಟ್ ನಿಕೋಬಾರ್, ಅಂಡ್ ದಿಸ್ ಇಂದಿರಾ ಪಾಯಿಂಟ್ ವಿ ಆರ್ ಕಾಲಿಂಗ್ ದ Pygmalion point. Very good, Pygmalion point. And here we are having the Kanyakumari, and this Kanyakumari is known as Cape Comorin. So Kanyakumari is known as Cape Comorin. Okay, it is known as Cape Comorin, and Indira Point is known as Pygmalion Point. And this Pygmalion Point is the southernmost point of India's Indian territory. And this Cape Comorin is the southernmost point of India's mainland. ಇಷ್ಟು ನಿಮಗೆ ಗೊತ್ತಿರಬೇಕು. And 6 degree channel divides Indonesia from Andaman Nicobar, and 10 degree channel separates Andaman from the Nicobar, and 8 degree channel separates Maldives from India or Maldives from Lakshadweep, and 9 degree channel separates Minicoy from the rest of the islands of Lakshadweep. ಇದು ಗೊತ್ತಿರಲಿ ನಿಮಗೆ. ಸೊ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡಿ, ಇದನ್ನ ಬಿಟ್ಟು ಅವ್ರು ಕ್ವಶನ್ ಆಗಿ ಕೇಳ್ತಾರ ನೋಡಿದ್ದೀನಿ ಕೇಸ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, so which of the following cities is described as the ಆಯ್ತಲ್ಲ, ನಾನು ಎಮೋಷನಲ್ ಆಗಿಬಿಡ್ತೀನಿ ಕ್ವಶನ್ ಓದುವಾಗ. ಓಕೆ, and again this is very wonderful question and very beautiful question, and you can expect one question ಈ ಕಾನ್ಸೆಪ್ಟ್ ಮೇಲೆ. ಈ ಕಾನ್ಸೆಪ್ಟ್ ಅರ್ಥ ಆದ್ರೆ one question ಪಕ್ಕ ನೋಡಿ. ಸೊ equinox are the days. equinox ಅಂದ್ರೆ ಏನು? equal day and equal night we are calling the equinox. Okay, equinox ಎಷ್ಟು ಸಲ ಆಗುತ್ತೆ ಒಂದು ವರ್ಷದಲ್ಲಿ? 2 times ಆಗುತ್ತೆ equinox. ಯಾವ ಡೇಟ್ ಆಗುತ್ತೆ ಹೇಳಿ equinox? So equator. So you first ನೋಡಿ, ಇದು tropic of Capricorn and tropic of Cancer, and if you take this is the sun, and fourth position of the earth, this is the first position,
ಸೆಕೆಂಡ್ ಪೊಸಿಷನ್, ಥರ್ಡ್ ಪೊಸಿಷನ್ ಅಂಡ್ ದ ಫೋರ್ತ್ ಪೊಸಿಷನ್. ಇವು 4 ಪೊಸಿಷನ್ ತಗೊಂಡ್ರೆ, ಸೊ ದಿಸ್ ಪೊಸಿಷನ್ ವಿ ಆರ್ ಕಾಲಿಂಗ್ ದ ಡಿಸೆಂಬರ್ 22 ಪೊಸಿಷನ್, ಅಂಡ್ ದಿಸ್ ಪೊಸಿಷನ್ ಇಸ್ ಮಾರ್ಚ್ 21st ಪೊಸಿಷನ್, ಅಂಡ್ ದಿಸ್ ಇಸ್ ದ ಜೂನ್ 21st ಪೊಸಿಷನ್, ಅಂಡ್ ದಿಸ್ ಇಸ್ ದ ಸೆಪ್ಟೆಂಬರ್ 23 ಪೊಸಿಷನ್. ಇವಾಗ ನೋಡಿ ಸನ್ ಇಲ್ಲಿ ಇದಾರೆ ಅಂತ ತಿಳ್ಕೊಳ್ಳಿ. ಫಸ್ಟ್ ಎಲ್ಲಿ ಮಾರ್ಚ್ 21 ಗೆ. ಸೊ ಆನ್ ಮಾರ್ಚ್ 21 ಸನ್ ವಿಲ್ ಬಿ ಆನ್ ದ ಇಕ್ವೇಟರ್. ಸೊ ಇಕ್ವೇಟರ್ ದಿಂದ ಇವಾಗ ನೋಡಿ ಈ ಜೂನ್ ಕಡೆ ಹೋಗ್ತಾ ಇದ್ದಾನೆ ಅಂದ್ರೆ ಅದು ನಾರ್ತ್ ಕಡೆ ಹೋಗ್ತಾನೆ ಅನ್ನಂಗೆ. ಸೊ ಇಟ್ ಮೂವಿಂಗ್ ಟುವರ್ಡ್ಸ್ ದ ನಾರ್ತ್ ಆಫ್ ದ ನದರ್ನ್ ಹೆಮಿಸ್ಫಿಯರ್. ಅಂಡ್ 21 ಜೂನಿಗೆ ಡೈರೆಕ್ಟ್ಲಿ ಎಲ್ಲಿ ಇರ್ತಾನೆ ಅವನು? ಇಲ್ಲಿ ಇರ್ತಾನೆ, ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ. ಅಂಡ್ ದಿಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸಸ್ ಥ್ರೂ ಇಂಡಿಯಾ ಏನ್ ಪಾಸ್ ಆಗುತ್ತೆ. ಓಕೆ, ಅಂಡ್ ಇವಾಗ ನೋಡಿ ಇಲ್ಲಿ ಬಂದ್ಮೇಲೆ ಏನಾಗುತ್ತೆ? ಸೊ the northern hemisphere, ಈ ಡೇ ಇರುತ್ತಲ್ಲ ಜೂನ್ 21 will be the longest day in the northern hemisphere, June 21, because sun rays directly ಇದು ಆಗುತ್ತೆ, ಓವರ್ಹೆಡ್ ಆಗ್ತಿರುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಜೂನ್ 21 ಗೆ ಇಲ್ಲಿ ಏನ್ ಕಂಟ್ರೀಸ್ ಇದಾವೆ ಅಥವಾ ಏನ್ ಪ್ಲೇಸಸ್ ಇದಾವೆ ಈ ಇಕ್ವೇಟರ್ ಮೇಲೆ, ಅವು ಅಷ್ಟೇ ಲಾಂಗೆಸ್ಟ್ ಡೇ ಇರ್ತವೆ. ಅದನ್ನ ಬಿಟ್ಟು ಕೆಳಗಡೆ ಹೋದ್ರೆ ಅದರ ಡೇಸ್ ಹೆಚ್ಚು ಕಡಿಮೆ ಇರ್ತವೆ. ಬಟ್ ನೀವು ಎಂಟೈರ್ northern hemisphere ಹಂಗಿರುತ್ತೆ ತಿಳ್ಕೋಬೇಡಿ. ಸೊ the places those are on the tropic of cancer will feel the longest day. And that's why in general there is a longest day in the northern hemisphere ಅಂತ ಹೇಳ್ತಾ ಇದ್ದಾರೆ ಅವರು, not particular in a particular place ಅಂತ ಹೇಳ್ತಾ ಇಲ್ಲ. Okay, so June 21 is the longest day in the northern hemisphere. At the same time June 21 will be the longest night in the southern hemisphere, and June 21 is the shortest night in the northern hemisphere, and again it is the shortest day in the southern hemisphere. ಗೊತ್ತಾಗ್ತಾ ಇದೆಯಾ? ಸೊ ಇಷ್ಟಾಯ್ತು, ಇಲ್ಲಿಗೆ ಬರುತ್ತೆ ಸನ್. ಮತ್ತೆ ಇಲ್ಲಿ ಜೂನ್ 21 ಆದ್ಮೇಲೆ ಇಲ್ಲಿ ಮೂವ್ ಆಗ್ತಾ ನೋಡಿ ಸೆಪ್ಟೆಂಬರ್ ಕಡೆ. ಸೆಪ್ಟೆಂಬರ್ 23 ಗೆ ಮತ್ತೆ ಸನ್ ರಿಟರ್ನ್ ಇಲ್ಲೇ ಬರ್ತಾನೆ, ಇಲ್ಲಿಗೆ ಇಕ್ವೇಟರ್ ಮೇಲೆ ಬರ್ತಾನೆ. ಹಾಗಾಗಿ ಸೊ ಸೆಪ್ಟೆಂಬರ್ 23 ಗೆ ಅಂಡ್ ಮಾರ್ಚ್ 21 ಗೆ 2 ಟೈಮ್ಸ್ ಸನ್ ರೇಸ್ ಎಲ್ಲಿ ಇರುತ್ತೆ? ಇಕ್ವೇಟರ್ ಮೇಲೆ ಇರುತ್ತೆ. ಅಂಡ್ ದಟ್ ಇಸ್ ವಿ ಆರ್ ಕಾಲಿಂಗ್ ದಿ ಇಕ್ವಿನಾಕ್ಸ್. ಇಕ್ವಿನಾಕ್ಸ್ ಯಾಕಂದ್ರೆ ಡ್ಯೂರಿಂಗ್ ದಿಸ್ ಪೊಸಿಷನ್ ದ ಪ್ಲೇಸಸ್ ನಿಯರ್ ದ ಇಕ್ವೇಟರ್, so they will have the equal day and equal night. Equal day means day is equal to 12 hour and night is equal to 12 hour. So that is the equinox. And ಇನ್ನೊಂದು ಇದಕ್ಕೆ ನಾವು ಕರಿತೀವಿ ಸಮ್ಮರ್ ಸಾಲಿಸ್ಟಿಸ್ ಅಂತ ಕರಿತೀವಿ. ಸಮ್ಮರ್ ಸಾಲಿಸ್ಟಿಸ್ ಅಂದ್ರೆ ಏನು? ಒಂದು ಲಾಂಗೆಸ್ಟ್ ಡೇ ಅಂತ. ಓಕೆ, ಅಂಡ್ ಇಲ್ಲಿ ನೋಡಿ ಡಿಸೆಂಬರ್ 22 is the winter solstice for which hemisphere? ಕನ್ಫ್ಯೂಸ್ ಬಯಾಟ್ ಹೊಡಿಬೇಡಿ. ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ರೆ ನಿದ್ದಿಗಣ ಒಂದು ವರ್ಡ್ ಕೇಳಿದ್ರು ಹಾ ವಿಂಟರ್ ಸಾಲಿಸ್ಟಿಸ್ ಅಂತ ಹೇಳ್ಬೇಕು. ಅಂದ್ರೆ ಇಫ್ ಯು ನೋ ದ ಕಾನ್ಸೆಪ್ಟ್, ನೋಡಿ ಒಂದು ವಿಂಟರ್ ಸಾಲಿಸ್ಟಿಸ್ ಇದೆ, ಒಂದು ಸಮ್ಮರ್ ಸಾಲಿಸ್ಟಿಸ್ ಇದೆ. ಇವಾಗ ಜೂನ್ 21 ಏನಾದ್ರೂ ಸಮ್ಮರ್ ಸಾಲಿಸ್ಟಿಸ್ ಆದ್ರೆ ರಿಮೈನಿಂಗ್ ಡಿಸೆಂಬರ್ 22 ಏನಾಗುತ್ತೆ? ವಿಂಟರ್ ಸಾಲಿಸ್ಟಿಸ್ ಫಾರ್ ದ ನದರ್ನ್ ಹೆಮಿಸ್ಫಿಯರ್. ನಾನು ಮಾತಾಡ್ತಿರೋ ನದರ್ನ್ ಹೆಮಿಸ್ಫಿಯರ್ ಗೆ ಏನಾದ್ರೂ ಜೂನ್ 21 ಸಮ್ಮರ್ ಸಾಲಿಸ್ಟಿಸ್ ಇದ್ರೆ ನದರ್ನ್ ಹೆಮಿಸ್ಫಿಯರ್ ಗೆ ಡಿಸೆಂಬರ್ 22 ವಿಲ್ ಬಿ ದ ವಿಂಟರ್ ಸಾಲಿಸ್ಟಿಯಸ್. ಅದೇ ನೀವು ಸದರ್ನ್ ಹೆಮಿಸ್ಫಿಯರ್ ತಗೊಂಡ್ರೆ ಜೂನ್ 21 ವಿಲ್ ಬಿ ದ ವಿಂಟರ್ ಸಾಲಿಸ್ಟಿಯಸ್ ಅಟ್ ದ ಸೇಮ್ ಟೈಮ್, ಅಂಡ್ ಡಿಸೆಂಬರ್ 22 ವಿಲ್ ಬಿ ದ ಸಮ್ಮರ್ ಸಾಲಿಸ್ಟಿಸ್. ಓಕೆ, ಈಗ ನೋಡಿ ಜೂನ್ 21 ದಿನ ತಗೊಂಡ್ರೆ ಇಟ್ ಇಸ್ ಸಮ್ಮರ್ ಸಾಲಿಸ್ಟಿಸ್ ಫಾರ್ ನದರ್ನ್ ಹೆಮಿಸ್ಫಿಯರ್ ಅಂಡ್ ವಿಂಟರ್ ಸಾಲಿಸ್ಟಿಸ್ ಫಾರ್ ಸದರ್ನ್ ಹೆಮಿಸ್ಫಿಯರ್. ಡಿಸೆಂಬರ್ 22 ತಗೊಂಡ್ರೆ ದಿಸ್ ಇಸ್ ದ ವಿಂಟರ್ ಸಾಲಿಸ್ಟಿಸ್ ಫಾರ್ ನದರ್ನ್ ಹೆಮಿಸ್ಫಿಯರ್ ಅಂಡ್ ಸಮ್ಮರ್ ಸಾಲಿಸ್ಟಿಸ್ ಫಾರ್ ಸದರ್ನ್ ಹೆಮಿಸ್ಫಿಯರ್. ಇಷ್ಟು ಗೊತ್ತಿರಬೇಕು ನಿಮಗೆ. ಓಕೆ, ಅವ್ರ ಕ್ವಶನ್ ಕೇಳ್ತಾ ಇದ್ದಾರೆ ನೋಡಿ ಇಲ್ಲಿ, ಇಕ್ವಿನಾಕ್ಸ್ ಆರ್ ದ ಡೇಸ್ ವೆನ್ ಡೇ ಅಂಡ್ ನೈಟ್ ಆರ್ ಆಫ್ ಈಕ್ವಲ್ ಡ್ಯೂರೇಷನ್ ಇನ್ ಇಂಡಿಯಾ. ದಟ್ ಇಸ್ ರಾಂಗ್. ಯಾಕೆ ರಾಂಗ್ ಅಂದ್ರೆ ಇಂಡಿಯಾದಲ್ಲಿ ಎಲ್ಲ ಕಡೆ ಈಕ್ವಲ್ ನೈಟ್ ಇರಂಗಿಲ್ಲ. ದಟ್ ಇಸ್ ರಾಂಗ್ ಕಾನ್ಸೆಪ್ಟ್. ಸೊ ಹಿಯರ್ ವೆನ್ ಡೇ ಅಂಡ್ ನೈಟ್ ಆರ್ ಆಫ್ ಈಕ್ವಲ್ ಡ್ಯೂರೇಷನ್ ಥ್ರೂ ಔಟ್ ದಿ ವರ್ಲ್ಡ್. ನೆಕ್ಸ್ಟ್ ಗೊತ್ತಾಗುತ್ತೆ, ವೆನ್ ಡೇಸ್ ಆರ್ ಆಫ್ ಲಾಂಗರ್ ಡ್ಯೂರೇಷನ್ ದ್ಯಾನ್ ನೈಟ್ಸ್. ಅದು ಒಂದು ರಾಂಗ್ ಕಾನ್ಸೆಪ್ಟ್. ಯಾಕಂದ್ರೆ ಅದೊಂದು ಗೊತ್ತಿದೆ ನಿಮಗೆ, ಇಕ್ವಿನಾಕ್ಸ್ ಅಂದ್ರೆ ಈಕ್ವಲ್ ಡೇ ಈಕ್ವಲ್ ನೈಟ್ ಗೊತ್ತಿದೆ. ಹಾಗಾಗಿ ಇದು ರಾಂಗ್. ಥರ್ಡ್ ಅಂದ್ರೂ ಎಲಿಮಿನೇಟ್ ಮಾಡಿ ಬಿಡ್ತೀರಾ. ಅಂಡ್ ವೆನ್ ನೈಟ್ಸ್ ಆರ್ ಆಫ್ ಲಾಂಗರ್ ಡ್ಯೂರೇಷನ್ ದ್ಯಾನ್ ದ ಡೇ, ಇವೆರಡು ಅಂತೂ ಅಲ್ಲೇ ಅಲ್ಲ. ಇರುವುದು ಎರಡೇ ಆಪ್ಷನ್ ನಮಗೆ, ಒಂದು ಇಂಡಿಯಾದಲ್ಲಿ ಈಕ್ವಲ್ ಡೇ ಈಕ್ವಲ್ ನೈಟ್ ಇರಬೇಕು ಅಥವಾ ಥ್ರೂ ಔಟ್ ದಿ ವರ್ಲ್ಡ್. ಅದ ಆನ್ಸರ್ ಯಾವುದು? ಥ್ರೂ ಔಟ್ ದಿ ವರ್ಲ್ಡ್. ಇಂಡಿಯಾ ಅಷ್ಟೇ ಅಲ್ಲ, ಇಂಡಿಯನ್ ಸ್ಪೆಷಲ್ ಏನವರಿಗೆ ಇಕ್ವಿನಾಕ್ಸ್ ಗೆ. ಸೊ ಎಲ್ಲದಕ್ಕೂ ಸೇಮ್ ತಾನೆ. ಹಾಗಾಗಿ ಆನ್ಸರ್ ಶುಡ್ ಬಿ ವೆನ್ ಡೇಸ್ ಅಂಡ್ ನೈಟ್ಸ್ ಆರ್ ಆಫ್ ಈಕ್ವಲ್ ಡ್ಯೂರೇಷನ್ ಥ್ರೂ ಔಟ್ ದಿ ವರ್ಲ್ಡ್. ಇದು ಏನಾದ್ರು ಸ್ಟೇಟ್ಮೆಂಟ್ ಇಲ್ಲ ಅಂದ್ರೆ, ಇಫ್ ಸೆಕೆಂಡ್ ಬಿ ಆಪ್ಷನ್ ಇಲ್ಲದೆ ಇದ್ದಲ್ಲಿ ಆನ್ಸರ್ ಎ ಆಗ್ಬಿಡ್ತಿತ್ತು. ಯಾಕಂದ್ರೆ ಜಸ್ಟ್ ಈಕ್ವಲ್ ಡೇ ಈಕ್ವಲ್ ನೈಟ್ ಎಲ್ಲಾದ್ರೂ ಇರಬಹುದು, ಇಂಡಿಯಾ ಆಗಲಿ, ಪಾಕಿಸ್ತಾನ ಆಗಲಿ, ಭೂತಾನ್ ಆಗಲಿ, ಅಥವಾ ಬುರ್ಕಿನಾ ಫಾಸೋ ಆಗಲಿ, ಏನಾದ್ರು ಒಂದಾಗಲಿ. ಸೊ ಇಟ್ ವಿಲ್ ಬಿ ದ ಈಕ್ವಲ್ ಡೇ ಅಂಡ್ ಈಕ್ವಲ್ ನೈಟ್ ಆನ್ ದ ಇಕ್ವಿನಾಕ್ಸಸ್. ಅವ್ರ ಹಂಗ್ ಪ್ಲೇಸಸ್ ಹೇಳ್ತಾ ಇಲ್ಲ. ಥ್ರೂಔಟ್ ದಿ ವರ್ಲ್ಡ್ ಮೀನ್ಸ್ ದ ಪ್ಲೇಸಸ್ ದೋಸ್ ಆರ್ ಇನ್ ದ ಇಕ್ವೇಟರ್. ಅವ್ರಿಗೆ ಥ್ರೂ ಔಟ್ ದಿ ವರ್ಲ್ಡ್ ಅಂಡ್ ಎಂಟೈರ್ ವರ್ಲ್ಡ್
ಡಿಫ್ರೆನ್ಸ್ ಆಗುತ್ತೆ ಮೀನಿಂಗು. ಎಂಟೈರ್ ವರ್ಲ್ಡ್ ಅಂದ್ರೆ ಎಲ್ಲಾನೇ ಬಂದ್ಬಿಡ್ತು. ಈ ಥ್ರೋಟ್ ದಿ ವರ್ಲ್ಡ್ ಅಂದ್ರೆ ಮೇನ್ಲಿ ದ ರೀಜನ್ಸ್ ದೋಸ್ ಆರ್ ಅಟ್ ದ ಇಕ್ವೇಟರ್ ಅಂತ. ಓಕೆ, ಸೊ ಇದು ಗೊತ್ತಾಯ್ತಲ್ಲ, ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಹೆಚ್ಚಿಗೆ ತಿಳ್ಕೊಂಡ್ರೆ ಮತ್ತೆ ತೊಂದರೆ ಆಗ್ಬಿಡುತ್ತೆ. ಅಂದ್ರೆ ಏನಾದ್ರೂ ಸನ್ 21 ಜೂನಿಗೆ ಬಂದ್ರೆ ದಟ್ ಇಸ್ ದ 21 ಜೂನಿಗೆ ಏನಿರ್ತಾನೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಇರ್ತಾನೆ. ಅವಾಗ ಸಮ್ಮರ್ ಸಾಲಿಸ್ಟಿಸ್ ಇನ್ ನದರ್ನ್ ಹೆಮಿಸ್ಫಿಯರ್ ಅಂಡ್ ವಿಂಟರ್ ಸಾಲಿಸ್ಟಿಸ್ ಇನ್ ದ ಸದರ್ನ್ ಹೆಮಿಸ್ಫಿಯರ್. ಅಂಡ್ ಏನಾದ್ರೂ ಸನ್ ಡಿಸೆಂಬರ್ 22 ಬಂದ್ರೆ ಆ ಟೈಮಲ್ಲಿ ವಿಂಟರ್ ಸಾಲಿಸ್ಟಿಸ್ ಫಾರ್ ನದರ್ನ್ ಹೆಮಿಸ್ಫಿಯರ್ ಅಂಡ್ ಸಮ್ಮರ್ ಸಾಲಿಸ್ಟಿಸ್ ಫಾರ್ southern hemisphere. And on March 21 and September 23, so sun will be at the equator and that position is known as equinox. Ish artha adre saku nimage. Okay, so next nodi, next point. Okay, so the state which has more females than males, Kerala. Okay, so Kerala agre 1084 females per 1000 males. ಓಕೆ, ಚಿಂತೆ ಇಲ್ಲ, ಹುಡುಗರು ಅಂದ್ರೆ ಅಲ್ಲೇ ಕೇಳೋದಾಗಿ. ಓಕೆ, ಸೊ 1084 ಮೇಲ್ಸ್ ಫಿಮೇಲ್ಸ್ ಪರ್ 1000 ಮೇಲ್. ಸೊ ಹಾಗಾಗಿ ಇದಕ್ಕೆ ಸೆಕ್ಸ್ ರೇಷಿಯೋ ಅಂತೂ ಕರಿತೀವಿ, ಸೆಕ್ಸ್ ರೇಷಿಯೋ. ಸೊ ಸೆಕ್ಸ್ ರೇಷಿಯೋ ಎಲ್ಲಿ ಕಡಿಮೆ ಇದೆ? ಯಾವ ಸ್ಟೇಟ್ ಎಲ್ಲಕ್ಕಿಂತ ಕಡಿಮೆ ಇದೆ? ಹರಿಯಾಣ. ಎಲ್ಲಕ್ಕಿಂತ ಕಡಿಮೆ ಇರೋದು ಹರಿಯಾಣ. ಓಕೆ, ಹರಿಯಾಣ ಅಲ್ಲಿ ಎಷ್ಟು ಇತ್ತಂದ್ರೆ ಜಸ್ಟ್ 866 ಇತ್ತಷ್ಟೇ. ಸೊ ಹಾಗಾಗಿ ದ ಬೇಟಿ ಬಚಾವ್ ಬೇಟಿ ಪಢಾವ್ ಸ್ಕೀಮ್ ಇತ್ತಲ್ಲ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿರೋದು ಪಾಣಿಪತ್ದಿಂದ. ಸೊ ಇಟ್ ವಾಸ್ ಸ್ಟಾರ್ಟೆಡ್ ಫ್ರಮ್ ಹರಿಯಾಣ ಸ್ಟೇಟ್ ಬಿಕಾಸ್ ಹರಿಯಾಣ ಇಸ್ ದ ಸ್ಟೇಟ್ ವಿತ್ ಲಿಸ್ಟ್ ಸೆಕ್ಸ್ ರೇಷಿಯೋ ಅಂತ. ಅದಕ್ಕಾಗಿ ದ ಬೇಟಿ ಬಚಾವ್ ಬೇಟಿ ಪಢಾವ್ ಅದು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು. ಬಟ್ ಯಾರು ಬೇಟಿ ಮೇಲೆ ಪಡ್ತಾ ಇಲ್ಲ. ಸೊ ನೋಡಿ, ಅಂಡ್ ಇನ್ನೊಂದು ಗೊತ್ತಿರಲಿ, ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ ಎದಕ್ಕೆ ಫೇಮಸ್? ಮ್ಯಾಂಗ್ರೋವ್ಸ್. ಓಕೆ, ಇಂಡಿಯಾದಲ್ಲಿ ಮ್ಯಾಂಗ್ರೋವ್ಸ್ ಇದೆ, ಅದರಲ್ಲಿ 60 to 65% ಆಫ್ ದ ಮ್ಯಾಂಗ್ರೋವ್ಸ್ ಎಲ್ಲಿದೆ? ವೆಸ್ಟ್ ಬೆಂಗಾಲ್. ಆಂಧ್ರ ಪ್ರದೇಶ್ ರೀಸೆಂಟ್ಲಿ ಒಂದು ಆಕ್ಸಿಡೆಂಟ್ ಆಯಿತು, ಗ್ಯಾಸ್ ಆಕ್ಸಿಡೆಂಟ್. ಆ ಗ್ಯಾಸ್ ಹೆಸರು ಗೊತ್ತಿರಬೇಕು, ಏನ್ ಗ್ಯಾಸು? ಮಿಥೈಲ್ ಐಸೋಸೈನೈಡ್. ಅದು ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಆಯ್ತು. ಯಾವ್ದು ಗ್ಯಾಸಿಗೆ ಇಲ್ಲ, ಯಾವುದು ಸೈನೈಡ, ಯಾವ್ದು ನೋಡ್ಕೊಳ್ಳಿ, ನಾನು ಮರ್ತ್ಬಿಟ್ಟಿದ್ದೀನಿ. ಆ ಗ್ಯಾಸ್ ತುಂಬಾ ಇಂಪಾರ್ಟೆಂಟ್. ಇಟ್ ಕ್ಯಾನ್ ಬಿ ದ ಕ್ವಶನ್, ವಿಚ್ ಗ್ಯಾಸ್ ರಿಲೀಸ್ ಆರ್ ವಿಚ್ ವಾಸ್ ದ ಡಿಸಾಸ್ಟರ್ ಆಟ್ ಆಂಧ್ರ ಪ್ರದೇಶ್ ಅಂತೇಳಿ. ಸೊ ಆ ಗ್ಯಾಸ್ ನೆನಪಾಗ್ತಾ ಇಲ್ಲ ನನಗೂ, ಎಷ್ಟಾಗಿ ಐತಿ. ಓಕೆ, ನೋಡಿ, ಆಂಧ್ರ ಪ್ರದೇಶದಲ್ಲಿ ರೀಸೆಂಟ್ಲಿ ಅದು ಗೊತ್ತಿದೆಯಾ ಡಿಸಾಸ್ಟರ್ ಆಗಿದೆ ಅಂತ? ಅದು ಗೊತ್ತಾದ್ರೆ ಆ ಆಪ್ಷನ್ ನೋಡಿ ಗೊತ್ತಾಗ್ಬಿಡುತ್ತೆ ನಿಮಗೆ. ನಾವು ಆಪ್ಷನ್ ಕೊಟ್ಟಿರ್ತಾರೆ. ಅಥವಾ ರೀಸೆಂಟ್ಲಿ ದ ಡಿಸಾಸ್ಟರ್ ಟುಕ್ ಪ್ಲೇಸ್ ಇನ್ ದ ಸೌತ್ ಇಂಡಿಯಾ ಇನ್ ವಿಚ್ ಸ್ಟೇಟ್ ಅಂತ ಕೇಳಬಹುದು. ಆನ್ಸರ್ ವಿಶಾಖಪಟ್ಟಣಂ ಆಫ್ ಆಂಧ್ರ ಪ್ರದೇಶ್. ವೆರಿ ಗುಡ್. ಓಕೆ, ಸೊ ಇದು ಅಂಡ್ ನಿಮ್ಗೆ ಗೊತ್ತು ಮಹಾರಾಷ್ಟ್ರ ಇಟ್ ಇಸ್ ಇನ್ ದ ನ್ಯೂಸ್ ಬಿಕಾಸ್ ಅದಕ್ಕೆ ದ 8th largest nuclear power plant of India, that is ಜೈತಾಪುರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಎಲ್ಲಿಗೆ ಸ್ಟಾರ್ಟ್ ಆಗಿದೆ? ಜೈತಾಪುರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಎಷ್ಟಿದಾವೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇನ್ ಇಂಡಿಯಾ? So right now we are having 7 nuclear power plants. 7 nuclear power plants. So one is at Tarapur, Maharashtra. That is the first nuclear power plant, and that first nuclear power plant started in the year 1969. And this is the first nuclear power plant of India. And then we started Narora nuclear power plant. Elli barutte Narora? UP. Then we started the Kakrapara. Elli? Gujarat. Then we started Rawatbhatta. Elli barutte? Rajasthan. Very good. Then we started Kaiga, Karnataka. Then we started Kudankulam and ಇನ್ನೊಂದು ಇನ್ನೊಂದು ಐತಲ್ರಿ, ಮರ್ತ್ಬಿಟ್ಟಿದ್ದಾರೆ ಹೆಸರು ಕೂಡ. ಆರಾದು ತಾನೆ ಇನ್ನೊಂದು ಕುಡಲ್ಕುಲಂ ಮತ್ತೆ ಬರ್ತೀನಿ ನಾನು ಹೇಳ್ತೀನಿ, ಇಲ್ಲಿ ಬರುವಾಗ ಎಕ್ಸ್ಪ್ಲೇನ್ ಮಾಡೋಕೆ ಬಂದ್ಬಿಡುತ್ತೆ. ಸೊ ಇವಾಗ ಕೈಗ ನೋಡಿ ಕಲ್ಪಕಂ, ಅದು 7ನೇದು ಕಲ್ಪಕಂ ಅಂಡ್ ಕುಡಲ್ಕುಲಂ. ದೀಸ್ ಆರ್ ದ 7 ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್. ಅಂಡ್ ದ 8th ಯಾವುದು? ಜೈತಾಪುರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಈ ಜೈತಾಪುರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಇದು ಏನಾದ್ರೂ ವರ್ಕಿಂಗ್ ಸ್ಟಾರ್ಟ್ ಆದ್ರೆ ಇಟ್ ವಿಲ್ ಬಿ ದ ಲಾರ್ಜೆಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಫ್ ದ ವರ್ಲ್ಡ್. ಇಂಡಿಯಾ ಅಲ್ಲ, ಏಷ್ಯಾ ಅಲ್ಲ, ವರ್ಲ್ಡ್, ಇಡೀ ಜಗತ್ತಿನ ಅತಿ ದೊಡ್ಡದಂತ ಇದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದು ಆಗುತ್ತೆ. ಹಾಗಾಗಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ವಶನ್ ಕೇಳಬಹುದು ನಿಮಗೆ, ವಿಚ್ ವಿಲ್ ಬಿ ದ ಲಾರ್ಜೆಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಫ್ ಇಂಡಿಯಾ ಆರ್ ದ ಆಲ್ರೆಡಿ ಇದು ಅಂಡರ್ ವರ್ಕಿಂಗ್ ಇದೆ, ಅಂಡರ್ ಕನ್ಸ್ಟ್ರಕ್ಷನ್ ಇದೆ ವಿತ್ ದ ಹೆಲ್ಪ್ ಆಫ್ ಫ್ರಾನ್ಸ್. ಇದು ಫ್ರಾನ್ಸ್ ಜೊತೆ ಕೂಡ ನಾವು ಸ್ಟಾರ್ಟ್ ಮಾಡಿರೋದು ದಿಸ್ ಪ್ಲಾಂಟ್. ಓಕೆ, ಕ್ವಶನ್ ಹಂಗಾದ್ರೂ ಬರಬಹುದು, ಜೈತಾಪುರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವ ದೇಶ ಜೊತೆ ಸ್ಟಾರ್ಟ್ ಮಾಡಿದೆವು ಅಂತ. ಇಂಥವು ಕ್ವಶನ್ಸ್ ಕೀಪಿಸ್ ತುಂಬಾ ಇಂಟ್ರೆಸ್ಟ್, ಯಾವ ದೇಶ ಜೊತೆ ಮಾಡಿದ್ರು, ಯಾವಾಗ ಮಾಡಿದ್ರು ಅಂತ. ಓಕೆ, ಸೊ ಜೈತಾಪುರ್ ಸ್ಟಾರ್ಟೆಡ್ ವಿತ್ ಫ್ರಾನ್ಸ್, ಅಷ್ಟು ಗೊತ್ತಿರಲಿ. ಓಕೆ, ಅಷ್ಟಾದ್ಮೇಲೆ ನೆಕ್ಸ್ಟ್ ನೋಡಿ ಏನ್ರಿ? ಮಹಾರಾಷ್ಟ್ರ ಫಸ್ಟ್ ರಾಮ್ಸರ್ ಸೈಟ್. ಓಕೆ ಓಕೆ, ಹಾ, ಫಸ್ಟ್ ರಾಮ್ಸರ್ ಸೈಟ್ ಸ್ಲಿಟ್ ಆಗಿದೆ. ವೆರಿ ಗುಡ್. ಅಂಡ್ ಟೋಟಲ್ ಎಷ್ಟಾಗಿದೆ ರಾಮ್ಸರ್ ಸೈಟ್ ಹಾಗಾದ್ರೆ? 37. ವೆರಿ ನೈಸ್, 37. ಹಾಗೆ 27th ಯಾವುದು? ವೆರಿ ಗುಡ್, ಸುಂದರ್ಬನ್ಸ್. ಅಂಡ್ ಔಟ್ ಆಫ್ 37 ಲಾರ್ಜೆಸ್ಟ್ ಯಾವುದು? ಯುಪಿನ ಲಾರ್ಜೆಸ್ಟ್ ಸುಂದರ್ಬನ್ಸ್ ಓನ್ಲಿ.
And out of 37, which state having the maximum number of wetlands? UP. Okay, UP. And which day is celebrated as the Wetlands Day? February 2. 2nd Feb. 2nd Feb is celebrated as Wetlands Day. And this Wetland Day, first time ಯಾರು ಡಿಕ್ಲೇರ್ ಮಾಡಿದ್ರು? ಯಾವ ಕನ್ವೆನ್ಷನ್? ರಾಮ್ಸಾರ್ ಕನ್ವೆನ್ಷನ್. ವೆರಿ ಗುಡ್. ರಾಮ್ಸಾರ್ ಕನ್ವೆನ್ಷನ್. And this Ramsar convention ಯಾರು ಸೈನ್ ಮಾಡಿದ್ರು? ಎಲ್ಲಿ ಸೈನ್ ಮಾಡಿದ್ರು? Ramsar comes in Iran. Very good. Ramsar comes in Iran. And this Iran is the coastal city. Coastal city ಅಂದ್ರೆ ಗೊತ್ತಾಗತ್ತಾ? ಕೋಸ್ಟ್ ಮೇಲೆ ಇದೆ. ಎದರ ಕೋಸ್ಟ್ ಮೇಲೆ? ವಾಟರ್. ಅರೆ ವಾಟರ್ ಇರುತ್ತೆ. ಯಾವ ವಾಟರ್? Caspian Sea. Okay. So Iran, Ramsar is the Caspian Sea coast ಮೇಲೆ ಬರುತ್ತೆ. And in the year 1971 there was a convention to protect the wetlands of international importance. ಯಾವುದು ಜಗತ್ತಿನಲ್ಲಿ ಅತಿ ತುಂಬಾ ಮಹತ್ವವನ್ನು ಪಡೆದಿದಾವಲ್ಲ ಆ ವೆಟ್ಲ್ಯಾಂಡ್ಸ್ ನ ನಾವು ಸಂರಕ್ಷಣೆ ಮಾಡಬೇಕಂತ ಇದು ಕನ್ವೆನ್ಷನ್ ಸೈನ್ ಆಗಿರೋದು. And total 37 wetlands are selected from India. Out of 37, 2 wetlands. The one is the Loktak Lake, and second one is Kailadev National Park. Kailadev National Park. So this Kailadev National Park and Loktak, these are the 2 wetlands so mentioned under the Montreal's record of Ramsar Convention. ಗೊತ್ತಾಗಿದೆಯಾ? So ಅದಾದ್ಮೇಲೆ ಇನ್ನೊಂದಿತ್ತು, ಫಸ್ಟ್ ಚಿಲ್ಕಾ ಲೇಕ್ ಅಂತ ಇತ್ತು. That Chilka Lake was also added in the Montreal's record, but when its ecosystem is recovered, ಅವಾಗ ಇದನ್ನ ತೆಗೆದು ಹಾಕಿದ್ರು. ಅಂದ್ರೆ ಇದನ್ನ ಇಲ್ಯಾಕ್ ಹಾಕ್ತಾರೆ ಅಂದ್ರೆ ಎದರದು ಇಕೋಸಿಸ್ಟಮ್ ತುಂಬಾನೇ ಹದಗೆಟ್ಟಿದೆ, ಯಾವುದರದು ಇಕೋಸಿಸ್ಟಮ್ ತುಂಬಾನೇ ಕೆಟ್ಟು ಅಂದ್ರೆ ತುಂಬಾ ಸಿವಿಯರ್ ಥ್ರೆಟ್ ಬಂದಿದೆಯಲ್ಲ ಅದನ್ನ ಅಷ್ಟೇ ಇಲ್ಲಿ ಹಾಕ್ತಾರೆ ಮಾಂಟ್ರಿಯಲ್ಸ್ ರೆಕಾರ್ಡ್ ಅಲ್ಲಿ. ಮುಂಚೆ 3 ಇತ್ತು, ಯಾವುದು? ಚಿಲ್ಕಾ ಲೇಕ್, ಕೈಲಾದೇವ್ ನ್ಯಾಷನಲ್ ಪಾರ್ಕ್ ಅಂಡ್ ಲಾಕ್ಟಕ್ ಲೇಕ್. ಬಟ್ ಇದರದು ಏನ್ ಇಕೋಸಿಸ್ಟಮ್ ಲಾಸ್ ಆಗಿತ್ತಲ್ಲ ಅದು ರಿಕವರ್ ಆದ್ಮೇಲೆ ಅದನ್ನ ತೆಗೆದು ಹಾಕಿದ್ದಾರೆ. ಯಾವಾಗ? 2002ರಲ್ಲಿ. ಇನ್ ದ ಇಯರ್ 2002 it was removed from the Montreal's record, and right now we are having only 2, Loktak Lake and Kailadev National Park. And Loktak Lake is very very important because this is the centripetal lake. It is the centripetal ಅಂದ್ರೆ ಗೊತ್ತಾಗುತ್ತಾ? What is centripetal? ನೋಡಿ, at least do you know the different patterns of the river? So one is the trellis pattern. What is trellis pattern? So trellis pattern means here the main river and its tributaries making the 90-degree angle. 90-degree angle, that is the trellis. And what is dendritic? Dendritic means the main river, its distributaries making the branches like branches of the tree. ಆ tree branches ಇರುತ್ತಲ್ಲ ಆ ತರ ಕಾಣುತ್ತೆ ಇದು. ಓಕೆ, ಸೊ ಬ್ರಾಂಚೆಸ್ ಆಫ್ ದ ಟ್ರೀ ಆ ತರ ಕಾಣೋದು ಡೆಂಡ್ರಿಟಿಕ್ ಪ್ಯಾಟರ್ನ್. ಇನ್ನೊಂದು ಬರುತ್ತೆ ರೇಡಿಯಲ್ ಪ್ಯಾಟರ್ನ್. ವಾಟ್ ಇಸ್ ರೇಡಿಯಲ್ ಪ್ಯಾಟರ್ನ್? ಅಂದ್ರೆ ಫ್ರಮ್ ದ ಮೌಂಟೇನ್ ದ ಸಿಂಗಲ್ ಪಾಯಿಂಟ್ ರಿವರ್ ಬೇರೆ ಬೇರೆ ಕಡೆ ಹೋಗ್ತವೆ. ಸೊ ದಿಸ್ ಇಸ್ ದ ರೇಡಿಯಲ್ ಪ್ಯಾಟರ್ನ್. ಅಂಡ್ ದೆನ್ ವಾಟ್ ಇಸ್ ಸೆಂಟ್ರಿಪೆಟಲ್ ಪ್ಯಾಟರ್ನ್? ಸೆಂಟ್ರಿಪೆಟಲ್ ಪ್ಯಾಟರ್ನ್ ಅಂದ್ರೆ ಈ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದಾವಲ್ಲ ಅವೆಲ್ಲ ಒಂದ್ ಕಡೆ ಬರುತ್ತೆ ಅಷ್ಟೇ. ಒಂದ್ ಪಾಯಿಂಟ್ ಕಡೆ ಎಲ್ಲಾ ಕಡೆಯಿಂದ ಬಂದ್ರೆ ಸೆಂಟ್ರಿಪೆಟಲ್. ಅಂಡ್ ಇದು ಸೆಂಟ್ರಿಫ್ಯೂಗಲ್ ಅಂತೂ ಕರೀತಾರೆ. ಸೆಂಟ್ರಿಫ್ಯೂಗಲ್ ಆರ್ ರೇಡಿಯಲ್ ಆರ್ ಸೆಂಟ್ರಿಫ್ಯೂಗಲ್. ನಿಮ್ಗೆ ಗೊತ್ತಾನೆ ಸೆಂಟ್ರಿಫ್ಯೂಗಲ್ ಮೀನ್ಸ್ ದ ಫೋರ್ಸ್ ಆಕ್ಟೆಡ್ outside, that is centrifugal. Centripetal means the force acted towards the center, that is centripetal. So ಹಾಗಾಗಿ ಈ ಲಾಕ್ಟಕ್ ಲೇಕ್ ಇದೆಯಲ್ಲ ಸೊ ಆತರನೇ ಫಾರ್ಮ್ ಆಗಿರೋದು. ಈ ಕಡೆಯಿಂದ ಒಂದು ರಿವರ್ ಬಂದು ಈ ಕಡೆಯಿಂದ ಒಂದು ರಿವರ್, ಈ ಕಡೆಯಿಂದ ಒಂದು ರಿವರ್ ಬಂದು ಲಾಕ್ಟಕ್ ಲೇಕ್ ಫಾರ್ಮ್ ಆಗಿರೋದು. ಹಾಗಾಗಿ ದಿಸ್ ಇಸ್ ಸೆಂಟ್ರಿಪೆಟಲ್ ಪ್ಯಾಟರ್ನ್ ಆಫ್ ದ ಲೇಕ್ ಅಂತ ಕರೀತಾರೆ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ the national park called Kaibul Lamjao National Park, KLNP. So Kaibul Lamjao National Park located on this lake, and that is the only floating national park of the world. ಜಗತ್ತಿನಲ್ಲಿ ಒಂದೇ ಒಂದು ತೇಲುವಂತ ಉದ್ಯಾನವನ ಅಥವಾ ನ್ಯಾಷನಲ್ ರಾಷ್ಟ್ರೀಯ ಉದ್ಯಾನವನ ಯಾವುದಂದ್ರೆ ಇದೆ. ಉದ್ಯಾನ ಅಂದ್ರೆ ಇದೆ ಯಾವುದು? ಕೈಬುಲ್ ಲಂಜಾವ್ ನ್ಯಾಷನಲ್ ಪಾರ್ಕ್. ಇಲ್ಲಿ ಒಂದು ಇದು ಬರುತ್ತೆ, ಒಂದು ಪ್ರಾಣಿ ಬರುತ್ತೆ, ದಟ್ ಇಸ್ ಸಂಗೈ. ಸೊ ಸಂಗೈ ದಟ್ ಇಸ್ ಅ ಡೀರ್. ಅಂಡ್ ದಿಸ್ ಇಸ್ ದ ಡ್ಯಾನ್ಸಿಂಗ್ ಡೀರ್. ದಿಸ್ ಡ್ಯಾನ್ಸಿಂಗ್ ಡೀರ್. ಅದು ಆಕ್ಚುಲಿ ಡ್ಯಾನ್ಸ್ ಮಾಡಂಗಿಲ್ಲ, ಬಟ್ ಅದು ಏನ್ ವಾಟರ್ ಇದು ಫ್ಲೋಟ್ ಆಗ್ತಿರುತ್ತೆ ನೋಡಿ, ಇದು ರಿವರ್, ಇದು ಅದು ನ್ಯಾಷನಲ್ ಪಾರ್ಕ್. ಆ ಫ್ಲೋಟ್ ಆಗುವಂತ ನಾವು ಲ್ಯಾಂಡ್ ಮಾಸ್ ಏನಂತ ಕರಿತೀವಿ? ಫುಮ್ಡೀಸ್ ಅಂತ ಕರಿತೀವಿ. ಫುಮ್ಡೀಸ್. ಆ ಫುಮ್ಡೀಸ್ ಮೇಲೆ ಇದು ನಿಂತಿರುತ್ತೆ. ಅದನ್ನ ತೇಲುವಾಗ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಅದು ಡ್ಯಾನ್ಸ್ ಮಾಡ್ದಂಗೆ ಅನಿಸ್ತಿರುತ್ತೆ. ಹಾಗಾಗಿ ದಿಸ್ ಇಸ್ ದ ಒನ್ಲಿ ಡ್ಯಾನ್ಸಿಂಗ್ ಡೀರ್ ಆಫ್ ದ ವರ್ಲ್ಡ್. ಜಗತ್ತಿನಲ್ಲಿ ಏಕೈಕ ನೃತ್ಯ ಮಾಡುವಂತ ಚಿಗರೆ ಯಾವುದಂದ್ರೆ ಸೊ ದಿಸ್ ಇಸ್ ದ ಸಂಗೈ ಡೀರ್. And this is critically endangered or endangered? This is the endangered based on IUCN list. IUCN adar gotta? International Union for Conservation of Nature. And that IUCN ಏನು ಮಾಡುತ್ತೆ? IUCN ಕೆಲಸ ಇಲ್ಲ, ಅದಕ್ಕೆ ಅದು ರೆಡ್ ಡಾಟಾ ಬುಕ್ ನ ಪ್ರಿಪೇರ್ ಮಾಡುತ್ತೆ. And that red data book
red data book prepared by IUCN, and this red data book having the ಇವೆ ಕ್ರಿಟಿಕಲಿ ಎಂಡೇಂಜರ್ಡ್ ವಲ್ನರೇಬಲ್ ಥ್ರೆಟನ್ ನಾಟ್ ಕನ್ಸರ್ನ್ ಡಾಟ್ ಡೆಫಿಸಿಯೆಂಟ್ ಇವೆಲ್ಲ ಇಲ್ಲಿ ಬರ್ತವೆ. ಓಕೆ, ಸೊ ಅಗೇನ್ ಆಲ್ ದ ಸ್ಪೀಸೀಸ್ ಆರ್ ಕ್ಲಾಸಿಫೈಡ್ ಇಂಟು 9 ಗ್ರೂಪ್ಸ್. ಅದರಲ್ಲಿ ವರ್ಸ್ಟ್ ಯಾವುದು? ಕ್ರಿಟಿಕಲಿ ಎಂಡೇಂಜರ್ಡ್. ಯಾವ್ದು ಕ್ರಿಟಿಕಲಿ ಅಂದ್ರೆ ಅದು ಬಂದಿದೆ ಅಂದ್ರೆ ಲಾಸ್ಟಿಗೆ ಬಂದಿದೆ ಅಂತ, ಇವತ್ತು ನಾಳೆ ಇದೆ ಅಂತ. ಓಕೆ, ಸೊ ದಟ್ ಇಸ್ ಕ್ರಿಟಿಕಲಿ ಎಂಡೇಂಜರ್ಡ್. ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒನ್ ಇವಾಗ ನೋಡಿ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಜಸ್ಟ್ ನಿನ್ನೆ ಸಾಯಂಕಾಲ ಒಂದು ರಿಪೋರ್ಟ್ ಬಂತು, ಸ್ವಚ್ಛ ಸರ್ವೇಕ್ಷಣ್ ಲಿಸ್ಟ್ ಬಂತು. ಆ ಲಿಸ್ಟ್ ಪ್ರಕಾರ ಮೈಸೂರು ಅಗೇನ್ ಗಾಟ್ ದ 5th ಪ್ಲೇಸ್ ಓನ್ಲಿ. ಇನ್ನು 5th ಪ್ಲೇಸಿಗೆ ಇದೆ. ಅಂಡ್ ಇಂದೋರ್ ಅಗೇನ್ ಕಂಟಿನ್ಯೂಸ್ಲಿ ದ ಕ್ಲೀನೆಸ್ಟ್ ಸಿಟಿ ಇನ್ ದ ಇಂಡಿಯಾ ಫಾರ್ ಕಾಂಟಿನ್ಯೂಸ್ಲಿ 4th ಇಯರ್. ಇಂದೋರ್ ಮತ್ತೆ ಫಸ್ಟ್ ಬಂದಿದೆ. ಸೊ ಇಂದೋರ್ ಎಲ್ಲಿ ಬರುತ್ತೆ? ಇಂದೋರ್ ಮಧ್ಯಪ್ರದೇಶದಲ್ಲಿ ದಿಸ್ ಇಸ್ ಅಗೇನ್ ಕ್ಲೀನೆಸ್ಟ್ ಸಿಟಿ ಇನ್ ಇಂಡಿಯಾ ಫಾರ್ ದ 4th ಟೈಮ್ ಕಂಟಿನ್ಯೂಸ್ಲಿ. ಅಂಡ್ ಲಾಸ್ಟ್ ಟೈಮ್ ಮೈಸೂರು 5ನೇ ರ್ಯಾಂಕ್ ಇತ್ತು, ಇವತ್ತು ಕೂಡ 5th ರ್ಯಾಂಕ್ ಇದೆ ಮೈಸೂರು, 5th ರ್ಯಾಂಕ್. ಅಂಡ್ ಈಗ ಏನಾದ್ರೂ ಮಿಡಲ್ ಸೈಜ್ ಸಿಟಿ ತಗೊಂಡ್ರೆ, ಇದು ಮಿಡಲ್ ಸೈಜ್ ಅಂದ್ರೆ ಗೊತ್ತಾಗತ್ತಾ? ಸ್ಮಾಲ್ ಸೈಜ್ ಸಿಟೀಸ್, ಮಿಡಲ್ ಸೈಜ್ ಸಿಟೀಸ್ ಅಂಡ್ ಬಿಗ್ ಸೈಜ್ ಸಿಟೀಸ್. ಈಗ ಬೆಂಗಳೂರು ಬಿಗ್ ಸೈಜ್ ಸಿಟಿ, ಇದು ಚೆನ್ನೈ ಬಿಗ್ ಸೈಜ್ ಸಿಟಿ, ಕೋಲ್ಕತ್ತಾ ಬಿಗ್ ಸೈಜ್. ಅದೇ ನೀವು ಮೈಸೂರು ತಗೊಂಡ್ರೆ ಮಿಡಲ್ ಸೈಜ್ ಸಿಟಿ. ಈಗ ಎಲ್ಲ ಮಿಡಲ್ ಸೈಜ್ ಸಿಟಿ ತಗೊಂಡ್ರೆ ಮೈಸೂರು ಇಸ್ ದ ಫಸ್ಟ್. ದಟ್ ಇಸ್ ದ ಬ್ಯೂಟಿ ಆಫ್ ಮೈಸೂರು. ಓಕೆ, ಸೊ ಕ್ವಶನ್ ಬರ್ಬೋದು ನಿಮಗೆ, ಇನ್ ಮಿಡಲ್ ಸೈಜ್ ranking, what is the rank of Mysore? Answer first. And in general, the rank of the Mysore is 5th. ಅಷ್ಟು ಗೊತ್ತಿರಬೇಕು. And in general, Indore is first. ಅಷ್ಟು ಗೊತ್ತಿರಲಿ. And ಇನ್ನೊಂದು ಕ್ವಶನ್ ಏನ್ ಕೇಳಬಹುದು ನಿಮಗೆ, which is the cleanest village of India ಅಂತ ಕ್ವಶನ್ ಕೇಳಬಹುದು. ಯಾವುದು? ಹುಣಸೂರ, ಹಳ್ಳಿ ಹಕ್ಕಿ ಅದ ನೋಡಿ. ಕರ್ನಾಟಕದಲ್ಲಿ ಹಳ್ಳಿ ಹಕ್ಕಿ, ಸಾರಿ ಹುಣಸೂರು, ಬಟ್ ಇಂಡಿಯಾದಲ್ಲಿ ಕೇಳ್ತಿರೋದು ನಾನು. ಇನ್ ಇಂಡಿಯಾ ವಿಚ್ ಇಸ್ ದ ಕ್ಲೀನೆಸ್ಟ್ ವಿಲೇಜ್? ಅಲ್ಲಪೂಜಾ ಕೇಳಿದ್ರ? ಅಲ್ಲಪೂಜಾ, ವೆರಿ ಗುಡ್. ಕೇರಳ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಬರ್ಬೋದು ನೋಡಿ ಈ ಸಲ. ಅಲ್ಲಪೂಜಾ. ಸೊ ಅಲ್ಲಪೂಜಾ ವಿಲೇಜ್ ಅಲ್ಲ, ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ವರ್ಲ್ಡ್ ಅಲ್ಲಿ ಅಂದ್ರೆ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಇದಕ್ಕೆ ಅವಾರ್ಡ್ ಕೊಟ್ಟಿದೆ. ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಹ್ಯಾಸ್ ಸೆಲೆಕ್ಟೆಡ್ ದಿಸ್ ವಿಲೇಜ್ ಆಸ್ ದ ಒನ್ ಆಫ್ ದ ಬೆಸ್ಟ್ ವಿಲೇಜ್ ಇನ್ ದ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಸೊ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ನಿಮಗೆ ಗೊತ್ತು ಸಾಲಿಡ್ ವೇಸ್ಟ್ ಏನು? ಎಲ್ಲಾನೇ ಬರ್ತವೆ, ಪ್ಲಾಸ್ಟಿಕ್ ಆಗಲಿ ಅಥವಾ ಯೂಸ್ ಅಂಡ್ ಥ್ರೋ ಎವ್ರಿ ಬಾಟಲ್ಸ್ ಆಗಲಿ, ಒಟ್ ಏನ್ ಸಾಲಿಡ್ ಇರುತ್ತಲ್ಲ ಘನವಸ್ತಿಯಲ್ಲಿ ಅವೆಲ್ಲ ಸಾಲಿಡ್ ವೇಸ್ಟ್. ಅಂಡ್ ಈ ಸಾಲಿಡ್ ವೇಸ್ಟ್ ನ ಯಾವ ತರ ಮ್ಯಾನೇಜ್ ಮಾಡಬೇಕು? ಮ್ಯಾನೇಜ್ ಅಂದ್ರೆ ಗೊತ್ತಾಗತ್ತಾ? ಫಸ್ಟ್ ಬರೋದು ಮ್ಯಾನೇಜ್ ಅಲ್ಲಿ ಕಲೆಕ್ಷನ್. ಎಲ್ಲಿ? ಮನೆಗೆ ಹೋಗಿ ಕಲೆಕ್ಷನ್ ಮಾಡ್ಕೊಳ್ಳೋದು. ಯಾವುದು? ಆ ಗಾರ್ಬೇಜ್ ನ ಅಥವಾ ವೇಸ್ಟ್ ನ. ದೆನ್ ಟ್ರಾನ್ಸ್ಪೋರ್ಟೇಷನ್. Collection is the first process in the solid waste management. Second will be the transportation, and third one is the treatment. Treatment ಅಂದ್ರೆ ಗೊತ್ತಾಗತ್ತಾ? Treatment, and finally disposal. ನೋಡಿ, what is the difference between disposal and treatment? ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬಾಟ್ಲ್ ಇದೆ ಅಂತ ತಿಳ್ಕೊಳ್ಳಿ. ಈ ಬಾಟಲ್ ನ ಯಾರೋ ನೀರು ಕುಡಿದು ಹೋಗಿರ್ತಾರೆ, ಟ್ರೈನ್ ಇದರಿಂದ ಕಿಟಕಿ ಹೊರಗಡೆ ಹೋಗಿರ್ತಾರೆ. ಆದ್ರೆ ಅದೇ ಬಾಟಲ್ ನಾವು ಕರೆಕ್ಟ್ ಆಗಿ ಸ್ವಲ್ಪ ಮೇಲಿನ ಕವರ್ ಚೇಂಜ್ ಮಾಡಿ, ಇದು ಇರುತ್ತಲ್ಲ ಕ್ಯಾಪ್, ಆ ಕ್ಯಾಪ್ ಚೇಂಜ್ ಮಾಡಿ ಮತ್ತೆ ಯೂಸ್ ಮಾಡಿದ್ರೆ ದಟ್ ಇಸ್ ಟ್ರೀಟ್ಮೆಂಟ್ ಅನ್ನಂಗೆ. ಅದನ್ನ ಕರೆಕ್ಟ್ ಆಗಿ ಯಾರಾದ್ರೂ ಹಿಂಗೆ ಎಲ್ಲ ಮಾರ್ಕ್ ಮಾಡಿ ಓಡೋದ್ ಹಿಂಗೆ ಹೋಗ್ದಿರಂದ್ರೆ ದಟ್ಸ್ ಡಿಸ್ಪೋಸಲ್ ಅಂತ. ಡೈರೆಕ್ಟ್ ಅದು ಈಸಿ ಆಗಂಗಿಲ್ಲ ಅಂತ. ನೆಕ್ಸ್ಟ್ ಮತ್ತೆ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಅದು ರಿಯೂಸ್ ಮಾಡಕ್ ಆಗಲ್ಲ. ಸೊ ದಟ್ ವಿಲ್ ಬಿ ಡೈರೆಕ್ಟ್ಲಿ ಡಿಸ್ಪೋಸಲ್ ಅಂದ್ರೆ ಒಗ್ದಿ ಬಿಡುದಂತ. ಅಂದ್ರೆ ಎಲ್ಲಿ ಓಪನ್ ಆಗಿ ಹೋಗಿದಲ್ಲ, ಅದಕ್ಕೆ ಪ್ರಾಪರ್ ಲ್ಯಾಂಡ್ ಫೀಲ್ಸ್ ಅಂತ ಇರ್ತವೆ. ಸೊ ಲ್ಯಾಂಡ್ ಫೀಲ್ಸ್ ಅಂದ್ರೆ ಕೇಳಿದ್ರೆ ಲ್ಯಾಂಡ್ ಫೀಲ್ಸ್ ವಾಟ್ ಇಸ್ ಲ್ಯಾಂಡ್ ಫೀಲ್? ಲ್ಯಾಂಡ್ ಫೀಲ್ ಅಂದ್ರೆ ಈ ಅರ್ತ್ ಸರ್ಫೇಸ್ ಇರುತ್ತಲ್ಲ, ಇಲ್ಲಿ ಒಂದು ತೆಗೆದು ಒಂದು ಪಿಟ್ ಅಂದ್ರೆ ತೆಗೆದು ಅದರಲ್ಲಿ ಹಾಕಿ ಮೇಲೆ ಮಣ್ಣು ಮುಚ್ಚೋದು, ದಟ್ ಇಸ್ ಅ ಲ್ಯಾಂಡ್ ಫೀಲ್. ಲ್ಯಾಂಡ್ ಅಲ್ಲಿ ಹಾಕಿ ಮೇಲೆ ಫಿಲ್ ಮಾಡ್ಬಿಡೋದು ಅಂತ ಲ್ಯಾಂಡ್ ಫೀಲ್. ಈಗೆಲ್ಲ ಹೆಣ ಅದೇ ಅದನ್ನ ಮಾಡ್ತಾರೆ, ಲ್ಯಾಂಡ್ ಫೀಲ್ ಮಾಡ್ತಾರೆ ಹೆಣ ಎಲ್ಲ. ಸೊ ಡೆಡ್ ಬಾಡೀಸ್ ಎಲ್ಲ. ಸೊ ಲ್ಯಾಂಡ್ ಫೀಲ್ ಅಂದ್ರೆ ಒಂದು ಪಿಟ್ ನ ತೆಗೆದು ಅದರಲ್ಲಿ ಗಾರ್ಬೇಜ್ ಅಥವಾ ವೇಸ್ಟ್ ಮೆಟೀರಿಯಲ್ ಹಾಕಿ ಅದನ್ನ ಫಿಲ್ ಅಪ್ ಮಾಡೋದು, ದಟ್ ಇಸ್ ಲ್ಯಾಂಡ್ ಫೀಲ್. ಆದ್ರೆ ಎಷ್ಟೋ ಲ್ಯಾಂಡ್ ಫೀಲ್ ಏನ್ ತೊಂದರೆ ಆಗಿದೆ ಅಂದ್ರೆ, ಈ ಲ್ಯಾಂಡ್ ಫೀಲ್ ಅಲ್ಲಿ ನಾವು ಇಲ್ಲಿ ಗಾರ್ಬೇಜ್ ಹಾಕಿರ್ತೀವಿ. ಯಾವಾಗ ಮಳೆ ಆದ್ಮೇಲೆ ಆ ಮಳೆ ಇದರಲ್ಲಿ ಇದಾಗತ್ತೆ, ಪರ್ಕುಲೇಟ್ ಆಗತ್ತೆ. ಪರ್ಕುಲೇಟ್ ಅಂದ್ರೆ ಗೊತ್ತಾಗತ್ತಾ? ಏನಿರುತ್ತೆ ಕನ್ನಡದಲ್ಲಿ ಅದಕ್ಕೆ? ಇಂಗುದು ಅಂತಾರಲ್ಲ. ಆ ನೀರಲ್ಲಿ ಹೋಗುವಾಗ ಆ ನೀರು ಇದು ಎಲ್ಲ ಗಾರ್ಬೇಜ್ ತಗೊಂಡು ಗ್ರೌಂಡ್ ವಾಟರ್ಗೆ ಅದು ಪೊಲ್ಯೂಷನ್ ಮಾಡುತ್ತೆ. ಓಕೆ, ಸೊ ದಿಸ್ ಗಾರ್ಬೇಜ್ ವಿಲ್
ಮೇಕ್ ದ ಗ್ರೌಂಡ್ ವಾಟರ್ ಪೊಲ್ಯೂಟೆಡ್, ಅದು ಪ್ರದೂಷಣೆ ಮಾಡುತ್ತೆ ಗ್ರೌಂಡ್ ವಾಟರ್ ನ. ಹಾಗಾಗಿ ಇನ್ನೊಂದು ಬರುತ್ತೆ ಸ್ಯಾನಿಟರಿ ಲ್ಯಾಂಡ್ ಫಿಲ್ ಅಂತ ಹೇಳಿ, ಸ್ಯಾನಿಟರಿ ಲ್ಯಾಂಡ್ ಫಿಲ್. ಅಂಡ್ ಇದು ಮೋಸ್ಟ್ಲಿ adopted by this village. ಯಾವುದು ಅಲ್ಲಪೂಜಾ, ಇಲ್ಲ ಪೂಜಾ, ಅಲ್ಲಪೂಜಾ. ದಿಸ್ ಅಲ್ಲಪೂಜಾ ಸಿಸ್ಟಮ್ ಇದೆಲ್ಲ, ದೇ ಅಡಾಪ್ಟೆಡ್ ಸ್ಯಾನಿಟರಿ ಲ್ಯಾಂಡ್ ಫಿಲ್. ಸ್ಯಾನಿಟರಿ ಲ್ಯಾಂಡ್ ಫಿಲ್ ಅಂದ್ರೆ ಏನು? ಫಸ್ಟ್ ಇದು ಲ್ಯಾಂಡ್ ಸರ್ಫೇಸ್ ಅಂತ ತಿಳ್ಕೊಳ್ಳಿ. ಇಲ್ಲೊಂದು ತೆಗಿತಾರೆ, ಈ ತೆಗೆದು ಇಲ್ಲಿ ಒಂದು ಫಿಲ್ಟರ್ ಹಾಕ್ತಾರೆ, ಫಿಲ್ಟರ್ ಮೆಟೀರಿಯಲ್ ಹಾಕ್ತಾರೆ, ಅದ್ಮೇಲೆ ಗಾರ್ಬೇಜ್ ಹಾಕ್ತಾರೆ. ಇಲ್ಲಿ ಏನೇ ಗಾರ್ಬೇಜ್ ಹಾಕಿದ್ರೆ ಇಲ್ಲಿ ಮಳೆ ಆದ್ರೂ ಕೂಡ ಇದು ಆ ವೇಸ್ಟ್ ಗಳನ್ನು ಕೆಳಗಡೆ ಹೋಗಕ್ಕೆ ಬಿಡಂಗಿಲ್ಲ, ಅದು ಫಿಲ್ಟರ್ ಮಾಡುತ್ತೆ, ಫಿಲ್ಟರ್ ಮಾಡಿ ಕೆಳಗಡೆ ಕಳಿಸುತ್ತೆ. ದಟ್ ಈಸ್ ನೋನ್ ಆಸ್ ಸ್ಯಾನಿಟರಿ ಲ್ಯಾಂಡ್ ಫಿಲ್ ಅಂತ ಹೇಳಿ. ಅಂಡ್ ದಟ್ ಸ್ಯಾನಿಟರಿ ಲ್ಯಾಂಡ್ ಫಿಲ್ ಇಸ್ ಅಡಾಪ್ಟೆಡ್ ಬೈ ದಿಸ್ ಅಲ್ಲಪೂಜಾ ವಿಲೇಜ್ ಆಫ್ ಕೇರಳ. ಅಂಡ್ ದಟ್ಸ್ ವೈ ಇಟ್ ಗಾಟ್ ದ award from UNEP, United Nations Environment Program. So it is very important, and this village got the award in the world, first award ಸಿಕ್ಕಿದೆ ಇದಕ್ಕೆ. Okay, so this is very very important. So next ನೋಡಿ, ಇದೇನಾಯ್ತಲ್ಲ, ದ ಕ್ಲೀನ್ ವಿಲೇಜ್ ಪ್ರೋಗ್ರಾಮ್ ಇನ್ ಕರ್ನಾಟಕ ವಾಸ್ ಲ್ಯಾಂಡೆಡ್. ಯಾವಾಗ ಸ್ಟಾರ್ಟ್ ಆಯ್ತು? 1995 ಸ್ಟಾರ್ಟ್ ಮಾಡಿದ್ರು. ಯಾವುದು? ಕ್ಲೀನ್ ವಿಲೇಜ್ ಪ್ರೋಗ್ರಾಮ್ ಅಂತ ಹೇಳಿ. ಇದರ ಮೇನ್ ಆಬ್ಜೆಕ್ಟಿವ್ ಏನಿತ್ತು? ಕ್ಲೀನ್ ವಿಲೇಜ್ ಪ್ರೋಗ್ರಾಮ್ ಇದರ ಮೇನ್ ಆಬ್ಜೆಕ್ಟಿವ್ 2,000 ರೂಪಾಯಿ ಕೊಟ್ಟು ಟಾಯ್ಲೆಟ್ ಕಟ್ಕೊಂಡು ಕುತ್ಕೋರಿ ಅಂತ ಹೇಳಿ ಅಷ್ಟೇ, ಮತ್ತೇನಿಲ್ಲ. ಓಕೆ, ಸೊ ಕನ್ಸ್ಟ್ರಕ್ಟ್ ದ ಟಾಯ್ಲೆಟ್ಸ್, ಟಾಯ್ಲೆಟ್ಸ್. ಓಕೆ, ಸೊ ಟಾಯ್ಲೆಟ್ ನ ಕನ್ಸ್ಟ್ರಕ್ಷನ್ ಮಾಡೋಗೋಸ್ಕರ ಕೊಟ್ಟಿದ್ರು, ಆದ್ರೆ ಯಾರು ಕಟ್ಸ್ಕೊಳ್ಳಿಲ್ಲ, ಅದೇ ದುರ್ಭಾಗ್ಯ ನಮ್ದು. ಸೊ ಮುಂದೆ ಸ್ವಚ್ಛ ಭಾರತ್ ಮಿಷನ್ ಬರುತ್ತೆ, ಛಾತಿಕ ಸ್ವಚ್ಛ ಭಾರತ್ ಮಿಷನ್. ಈ ಸ್ವಚ್ಛ ಭಾರತ್ ಮಿಷನ್ ಬಂದ್ಮೇಲೆ ಅದು ಇವಾಗ 15,000 ಆಗಿದೆ ಅಷ್ಟೇ ತಾನೇ, ಪರ್ ಫ್ಯಾಮಿಲಿ. 15 12 15 ಕೊಡ್ತಾರೆ ಅನ್ಕೋತೀನಿ, 15,000. ಸೊ ಬಟ್ ನೋಡಿ, 15-20 ವರ್ಷ ಹಿಂದೆ ನಾವು ಕರ್ನಾಟಕ ಸ್ಟಾರ್ಟ್ ಮಾಡಿದೆ ಕ್ಲೀನ್ ವಿಲೇಜ್ ಪ್ರೋಗ್ರಾಮ್ ಅಂತ ಹೇಳಿ, ಬಟ್ ಅದು ಯಾರು ರಿಕಾಗ್ನೈಸ್ ಮಾಡಿರ್ಲಿಲ್ಲ. ಅದು ಮುಂದೆ ಬಂದು ನಿರ್ಮಲ್ ಭಾರತ್ ಆಯ್ತು, ಮುಂದೆ ಸ್ವಚ್ಛ ಭಾರತ್ ಆಯ್ತು, ಅವೆಲ್ಲ ಬೇರೆ ಬೇರೆ ಆಗಿದೆ. ಓಕೆ, ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ನೀವು ಪೊಲ್ಯೂಷನ್ ಸಂಬಂಧಪಟ್ಟಂಗೆ, ಈಗ ರಿವರ್ ಗಂಗಾಗೆ ಸಂಬಂಧಪಟ್ಟಂಗೆ ಒಂದ್ ನೆನಪಿಡಬೇಕಾಗಿರೋದು ನಮಾಮಿ ಗಂಗೆ. ಓಕೆ, ನಮಾಮಿ ಗಂಗೆ. ಅಂಡ್ ದಿಸ್ ನಮಾಮಿ ಗಂಗೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದಿಸ್ ಪ್ರೋಗ್ರಾಮ್ ಹ್ಯಾವಿಂಗ್ 2 ಆಬ್ಜೆಕ್ಟಿವ್. ನೀವು ಕ್ವಶನ್ ಕೇಳಬಹುದು, ವಾಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ನಮಾಮಿ ಗಂಗೆ ಅಂತ ಹೇಳಿ. ಸೊ ನಮಾಮಿ ಗಂಗೆ ಆಡ್ ಆಬ್ಜೆಕ್ಟಿವ್ ಒಂದೇನು? ಫಸ್ಟ್ ಪೊಲ್ಯೂಷನ್ ನ ಕಡಿಮೆ ಮಾಡೋದು. ಪೊಲ್ಯೂಷನ್, ಯಾವ್ದ್ರ ಪೊಲ್ಯೂಷನ್? ರಿವರ್ ಪೊಲ್ಯೂಷನ್. ಆ ಗಂಗಾ ರಿವರ್ ಏನ್ ಪೊಲ್ಯೂಟೆಡ್ ಆಗ್ತಾ ಇದೆಯಲ್ಲ, ದೂಷಿತ ಆಗ್ತಾ ಇದೆಯಲ್ಲ, ಅದನ್ನ ಕಡಿಮೆ ಮಾಡೋದು. ಮತ್ತೆ ಇನ್ನೊಂದೇನಂದ್ರೆ ಅದ್ರ ಬೇಸಿನ್ ಏರಿಯಾ ಇದೆಯಲ್ಲ, ಆ ಬೇಸಿನ್ ಏರಿಯಾದಲ್ಲಿ ಯಾವುದೇ ಪ್ರಕಾರದ ಡೆವಲಪ್ಮೆಂಟಲ್ ಆಕ್ಟಿವಿಟಿ ಆಗದ ಹಾಗೆ ನೋಡ್ಕೊಂಡು ಅದನ್ನ ಬೇಸಿನ್ ನ ಪ್ರೊಟೆಕ್ಟ್ ಮಾಡೋದು, ಸಂರಕ್ಷಣೆ ಮಾಡೋದು. ಸೊ ದೀಸ್ ಆರ್ 2 ಮೇನ್ ಆಬ್ಜೆಕ್ಟಿವ್ಸ್ ಆಫ್ ನಮಾಮಿ ಗಂಗೆ. ಅಂಡ್ ದಿಸ್ ನಮಾಮಿ ಗಂಗೆ ಪ್ರೋಗ್ರಾಮ್ ಸ್ಟಾರ್ಟೆಡ್ ಇನ್ ದ ಇಯರ್ 2015. 15 ಸ್ಟಾರ್ಟ್ ಆಗುತ್ತೆ, 14 ಬಂದವರು. ಅಂಡ್ ದಿಸ್ ನಮಾಮಿ ಗಂಗೆ ನೆಕ್ಸ್ಟ್ ಸ್ಟೆಪ್ ಆಫ್ ಅವರ್ ನಿರ್ಮಲ್ ಗಂಗಾ ಆಲ್ರೆಡಿ ಕಾಂಗ್ರೆಸ್ ಗವರ್ಮೆಂಟ್ ಸ್ಟಾರ್ಟ್ ಮಾಡಿತ್ತು, ಅದರದೇ ನೆಕ್ಸ್ಟ್ ವರ್ಷನ್ ಇಸ್ ದಿಸ್ ನಮಾಮಿ ಗಂಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅಂಡ್ ನಮಾಮಿ ಗಂಗೆ 2015 ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ 1985 ದಲ್ಲೇನೆ ಗಂಗಾ ಆಕ್ಷನ್ ಪ್ಲಾನ್ ಸ್ಟಾರ್ಟ್ ಆಗಿತ್ತು. ಗಂಗಾ ಆಕ್ಷನ್ ಪ್ಲಾನ್ ಸ್ಟಾರ್ಟೆಡ್ ಇನ್ ದ ಇಯರ್ 1985. ಅಂಡ್ ದಿಸ್ ಗಂಗಾ ಆಕ್ಷನ್ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡೋಗೋಸ್ಕರ ಒಂದು ಆಫೀಸ್ ಇತ್ತು, ದಟ್ ಈಸ್ ನ್ಯಾಷನಲ್ ಗಂಗಾ ರಿವರ್ ಬೇಸಿನ್ ಅಥಾರಿಟಿ ಅಂತ ಹೇಳಿ. ನ್ಯಾಷನಲ್ ಗಂಗಾ ರಿವರ್ ಬೇಸಿನ್ ಅಥಾರಿಟಿ, that is the organization to implement Ganga Action Plan. And who was the chairman of this authority? Prime Minister. So Prime Minister was the chairman of National Ganga River Basin Authority. And 2015 ನಮಾಮಿ ಗಂಗೆ ಬಂದ ಮೇಲೆ ಇದನ್ನ ಕ್ಯಾನ್ಸಲ್ ಮಾಡ್ತಾರೆ, ತೆಗೆದಾಕ್ತಾರೆ. ಯಾಕಂದ್ರೆ ಕಾಂಗ್ರೆಸ್ ಅವರು ಮಾಡಿದ್ರು ಅಂತ ಹೇಳಿ ಇದನ್ನ ತೆಗೆದಾಕಿ ಇವಾಗ ತಂದಿರೋದು ನ್ಯಾಷನಲ್ ಗಂಗಾ ಕೌನ್ಸಿಲ್ ಅಂತ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ ಕ್ವಶನ್ ಕೇಳಬಹುದು, so who will be the chairman of National Ganga Council? Again answer will be Prime Minister, but only difference is they renamed the name. ಮುಂಚೆ ಏನಿತ್ತದು ನ್ಯಾಷನಲ್ ಗಂಗಾ ರಿವರ್ ಬೇಸಿನ್ ಅಥಾರಿಟಿ ಇತ್ತು, ಅದನ್ನ ಚೇಂಜ್ ಮಾಡಿ ನ್ಯಾಷನಲ್ ಗಂಗಾ ಕೌನ್ಸಿಲ್ ಅಂತ ಮಾಡಿದ್ದಾರೆ. ಅಂಡ್ ದಟ್ ನ್ಯಾಷನಲ್ ಗಂಗಾ ಕೌನ್ಸಿಲ್ ಎಸ್ಟಾಬ್ಲಿಷ್ ಇನ್ ದ ಇಯರ್ 2016. 2016 ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಪ್ರೈಮ್ ಮಿನಿಸ್ಟರ್ ಇಸ್ ದ ಚೇರ್ಮನ್ ಆಫ್ ದಿಸ್ ಬೋರ್ಡ್. ಇಷ್ಟು ಗೊತ್ತಿರಲಿ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ, ನೆಕ್ಸ್ಟ್ ಒನ್. ಓಕೆ, ನಮ್ದು ಬತ್ತು ಆಪರೇಷನ್ ಫ್ಲಡ್. ಆಪರೇಷನ್ ಫ್ಲಡ್ ಆಲ್ರೆಡಿ ಆಗಿದೆ. ಸೊ ದಿಸ್ ಆಪರೇಷನ್ ಫ್ಲಡ್ started by Verghese Kurian, and this Verghese Kurian is known as the father of milk revolution, white revolution, and his date of birth, that is 26th November, is celebrated as National Milk Day. ಅಷ್ಟು ಗೊತ್ತಿರಲಿ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ? ಮಿಲ್ಕ್ ಪ್ರೊಡಕ್ಷನ್. And again here for irrigation related we are having the green revolution, and
ಎಕ್ಸ್ಟ್ರಾಕ್ಷನ್ ಬೇಡ, ಜಸ್ಟ್ ಆಯಿಲ್ ಸಂಬಂಧಪಟ್ಟಿರೋದು ಎಲ್ಲೋ ರಿವಾಲ್ಯೂಷನ್. ಓಕೆ, ಇಷ್ಟು ಗೊತ್ತಿರಲಿ. ಆ್ಯಂಡ್ ಫುಡ್ ಕಂಟ್ರೋಲಿಗೆ ಯಾವುದೇ ಇಲ್ಲ, ನೀವು ಎಷ್ಟಾದರೂ ತಿನ್ಬಹುದು ಮಾಡ್ಬೋದು, ಏನು ತೊಂದರೆ ಇಲ್ಲ.